वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ते यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇಬ್ಬರು ಕೂಡ ದಿತಿದೇವಿಯ ಗರ್ಭದಲ್ಲಿ ಸೇರಿದರು ಅಂತ ಹೇಳಿದರು. ಅವರಲ್ಲೇನೆ ಜಯ ವಿಜಯರು ಕೂಡ ಅದೇ ಕಾಲಕ್ಕೆ ಸರಿಯಾಗಿ ಸನಕಾದಿಗಳಿಂದ ಶಾಪಗ್ರಸ್ತರಾಗಿ ಅವರು ಹೋದರು ಅಂತ ಆ ಗರ್ಭದ ಒಳಗೆ ಪ್ರವೇಶ ಮಾಡಿದರು. ದೈತ್ಯರ ದೇಹದಲ್ಲಿ ಅವರಿಗೂ ಪ್ರವೇಶ ಆಯಿತು ಅಂತ ಹೇಳುತ್ತಾರೆ. ಇದೆಲ್ಲ ಏನಾಯಿತು ಅಂದರೆ ಎರಡು ಕಥೆಯನ್ನು ಒಟ್ಟಿಗೆ ಸೇರಿಸಿ ಹೇಳಿದ್ರಿ. ಎರಡು ಕಥೆಗಳನ್ನು, ಒಂದು ಆದಿಹಿರಣ್ಯಾಕ್ಷ, ಅವನನ್ನು ಸಂಹಾರ ಮಾಡಿದ್ದು ಶ್ವೇತವರಾಹ ಭಗವಂತ. ಇನ್ನೊಂದು ಈಗ ದಿತಿದೇವಿ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ, ಅವನು ಮುಂದೆ ಕೊಲ್ತಾನೆ ಭಗವಂತ. ಅವನು ಇನ್ನೊಬ್ಬ ಹಿರಣ್ಯಾಕ್ಷ, ಅವನನ್ನು ದೈತ್ಯ ಹಿರಣ್ಯಾಕ್ಷ, ದಿತಿಯ ಮಗ ಆದ್ರಿಂದಾಗಿ ದೈತ್ಯ ಹಿರಣ್ಯಾಕ್ಷ ಅಂತ ಕರೀತಾರೆ. ಇವನನ್ನು ಭಗವಂತ ವರಾಹ ರೂಪದಿಂದ ಕೊಲ್ತಾನೆ. ಆ ವರಾಹಕ್ಕೆ ನೀಲವರಾಹ ಅಂತ ಹೆಸರು. ನೀಲವರಾಹ ಭಗವಂತನಂತ. ಈ ರೀತಿ ಎರಡೂ ಕಥೆಗಳನ್ನು ಕೂಡ ಭಾಗವತದಲ್ಲಿ ಒಟ್ಟೊಟ್ಟಿಗೆ ಹೇಳಿದ್ದಾರೆ. ಯಾಕೆ ಹೀಗೆ ಹೇಳಿದ್ದಾರೆ ಅಂತಂದರೆ, ಕೆಲವು ಕಡೆ ಮೋಹ ಬಾಡಬೇಕು ಅನ್ನೋದಕ್ಕೋಸ್ಕರವೇನೆ ಹೇಳ್ತಾರಂತೆ. ಕೆಲವು ಕಡೆ ಬಿಡಿಸಿ ಹೇಳೋದಿಲ್ಲ ಕೆಲವೊಮ್ಮೆ. ಅದನ್ನು ವೇದವ್ಯಾಸ ದೇವರೇ ಹೇಳುತ್ತಾರೆ. ವ್ಯತ್ಯಾಸೇನಾಪಿ ಚೋಚ್ಯಂತೆ ಅವಿವೇಕೇನ ಕುತ್ರಚಿತ್. ವ್ಯತ್ಯಾಸೇನಾಪಿ ಚೋಚ್ಯಂತೆ, ಕೆಲವು ಕಡೆ ಏನು ಮಾಡಿಬಿಡ್ತಾರಂತೆ, ವ್ಯತ್ಯಾಸ ಮಾಡಿ ಹೇಳಿಬಿಡ್ತಾರೆ ಕಥೆಗಳನ್ನೇ ವ್ಯತ್ಯಾಸ ಮಾಡಿಬಿಡ್ತಾರೆ. ಅವು ಕೆಲವು ಕಡೆ ವರಾಹ ಅಂದದ್ದನ್ನು ನರಸಿಂಹ ಅಂದುಬಿಡೋದಂತೆ, ನರಸಿಂಹ ಅನ್ನುವಲ್ಲಿ ವರಾಹ ಅಂದುಬಿಡೋದು, ಹೀಗೆಲ್ಲ ಏನೇನು ವ್ಯತ್ಯಾಸ ಮಾಡಿಬಿಡ್ತಾರೆ. ಈ ರೀತಿ ಕೆಲವು ಕಡೆ ಹೇಳೋದು ಅಂತ ಇದೆ. ಆಮೇಲೆ ಅವಿವೇಕೇನ ಕುತ್ರಚಿತ್, ಕೆಲವೊಮ್ಮೆ ಅವಿವೇಕದಿಂದಲೂ ಕೂಡ ಹೇಳ್ತೇವೆ ಕಥೆಯನ್ನು ಅಂತಾರೆ ವೇದವ್ಯಾಸದೇವರೇ ಹೇಳಿದಂಥ ಮಾತು. ಕೆಲವು ಕಡೆ ವ್ಯತ್ಯಾಸ ಮಾಡಿ ಹೇಳಿಬಿಡ್ತೇವೆ, ಕೆಲವು ಕಡೆ ಅವಿವೇಕದಿಂದ ಹೇಳ್ತೇವೆ ಅಂತ. ಏನರ್ಥ ಹಾಗೆಲ್ಲ ಅಂದರೆ, ಅವಿವೇಕದಿಂದ ಹೇಳ್ತೀವಿ ಅಂದರೆ ಏನು? ಅವಿವೇಕದಿಂದ ಹೇಳ್ತೀವಿ ಅಂದರೆ ತಪ್ಪು ತಿಳ್ಕೊಬೇಡ್ರಿ. ಮಧ್ವಾಚಾರ್ಯ ಹೇಳ್ತಾರೆ ಅದಕ್ಕೆ ಅಭಿಪ್ರಾಯ ಏನು ಅಂತಂದರೆ, ಅವಿವೇಕೇನ ಕುತ್ರಚತ್ ಅಂತ ಹೇಳಿದರೆ ವಿವೇಕೇನ ನೋಚ್ಯಂತೆ ಇತ್ಯರ್ಥಃ. ವಿವೇಕ ಅಂತ ಹೇಳಿದರೆ ಭೇದ ಅಂತ ಅರ್ಥ, ಬಿಡಿಸಿ ಹೇಳೋದು ಅಂತ ಅರ್ಥ. ಅವಿವೇಕ ಅಂದರೆ ಬಿಡಿಸದೇ ಹೇಳೋದು ಅಂತ ಅರ್ಥ. ವಿವೇಕ ಅನ್ನೋದಕ್ಕೆ ಬಿಡಿಸೋದು ಅಂತ ಅರ್ಥ ಇದೆ ಹೊರತಾಗಿ ವಿವೇಕ ಅಂದರೆ ಜ್ಞಾನ ಅಂತ ಅರ್ಥ ಇಟ್ಟುಕೊಂಡು ಅಜ್ಞಾನದಿಂದ ಹೇಳುತ್ತಾರೆ ಅಂತ ಹಂಗೆ ಅರ್ಥ ಮಾಡಬಾರ್ದು. ಅದಕ್ಕೆ ವಿವೇಕ ಅಂದರೆ ಬಿಡಿಸಿ ಹೇಳೋದು, ಅವಿವೇಕ ಅಂದರೆ ಬಿಡಿಸದೇನೆ ಹೇಳೋದು ಅಂತ. ಹಾಗೆ ಕೆಲವೊಮ್ಮೆ ಹೇಳಿಬಿಡುತ್ತೇವೆ. ಯಾಕೆ ಅಂತಂದರೆ ಅದೆಲ್ಲವೂ ಕೂಡ ಏನಾಗಬೇಕು ಅಂದರೆ, ಕೆಲವು ದೈತ್ಯರಿಗೆಲ್ಲ ಮೋಹ ಬರಬೇಕು. ಆ ದೈತ್ಯರ ಮೋಹಕ್ಕೋಸ್ಕರವಾಗಿ ಹೀಗೆಲ್ಲ ಹೇಳ್ತಾ ಇರ್ತೇವೆ ಕಥೆಯನ್ನು ಅಂತ ಇದನ್ನೆಲ್ಲ ವೇದವ್ಯಾಸದೇವರೇ ಹೇಳಿದ್ದಾರೆ. ಇಷ್ಟು ಆದ ನಂತರ ಈ ಕಡೆಯಿಂದ ಈ ಇಬ್ಬರೂ ಕೂಡ ಜಯ ವಿಜಯರು ಕೂಡ ಇವರ ಗರ್ಭಕ್ಕೆ ಬಂದಾಗ ಆಗ ಭಗವಂತ ಆ ಸನಕಾದಿಗಳನ್ನು ಕೊಂಡಾಡುತ್ತಾನೆ ಪರಮಾತ್ಮ. ಯತ್ಸೇವಯ ಚರಣ ಪದ್ಮ ಪವಿತ್ರ ರೇಣೋ ಸದ್ಯಕ್ಷತಾ ಕಿಲಮಲಂ ಪ್ರತಿಲಬ್ಧಶೀಲಂ
ನ ಶ್ರೀವಿರಕ್ತಮಪಿ ಮಾಂ ವಿಜಹಾತಿ ಯಸ್ಯಾಹ ಪ್ರೇಕ್ಷಾಲವಾರ್ತಮಿತರನ್ ನಿಯಮೋರ್ಹತೆ ಮತ್. ಅದಕ್ಕೆ ಅವರು ಹೇಳ್ತಾರೆ, ಭಗವಂತ ಬ್ರಾಹ್ಮಣರ ಪಾದದ ಧೂಳು ಅಂತ ಹೇಳಿದರೆ ನನ್ನ ಎಲ್ಲ ಪಾಪ ಪರಿಹಾರ ಆಗ್ತದೆ ಅಂತಾನೆ ದೇವರು. ದೇವರಿಗೆ ಎಲ್ಲಿ ಪಾಪ ಇರ್ತದೆ, ಆದರೂ ಆ ಪಾದಕ್ಕೆ ಅಷ್ಟು ಮಹತ್ವ ಕೊಡ್ತಾನಂತೆ ಭಗವಂತ. ಬ್ರಾಹ್ಮಣರ ಪಾದದ ಧೂಳು ಅಂತಂದರೆ ಸಾಕು, ಅದರ ಸೇವೆ ಮಾಡ್ತೀನಿ ನಾನು, ಅದರಿಂದ ನನ್ನ ಎಲ್ಲ ಪಾಪ ಪರಿಹಾರ ಆಗ್ತದೆ. ಅಷ್ಟೇ ಅಲ್ಲ, ಆ ಪಾದದ ಅನುಗ್ರಹದಿಂದಲೇ ನನಗೆ ನನ್ನ ಜೀವನದಲ್ಲಿ ಲಕ್ಷ್ಮೀದೇವಿ ಅಂತ ಹೆಂಡತಿ ಸಿಕ್ಕಿದ್ದಾಳೆ ಅಂತಾನೆ ಪರಮಾತ್ಮ. ಆ ಪಾದಕ್ಕಷ್ಟು ಮಹತ್ವ ಕೊಡೋದು ಅಂತ ಅರ್ಥ. ಹಾಗೆ ಬ್ರಾಹ್ಮಣರ ಪಾದವನ್ನು ಅಷ್ಟು ಕೊಂಡಾಡುತ್ತಾನಂತೆ ದೇವರು. ಬ್ರಾಹ್ಮಣರ ಪಾದವನ್ನು ಕೊಂಡಾಡುತ್ತಾ, ಬ್ರಾಹ್ಮಣರ ಪಾದ ಎಲ್ಲೆಲ್ಲೂ ಅಲ್ಲ, ನನ್ನ ಎದೆಯಲ್ಲಿರಬೇಕು ಅಂತಾನೆ ಭಗವಂತ. ಇವತ್ತಿಗೂ ಕೂಡ ಬಹಳ ಜನರಿಗೆ ಗೊತ್ತಿಲ್ಲ, ಅವನ ಎದೆಯಲ್ಲಿ ಏನಿದೆ ಅಂದರೆ ಶ್ರೀವತ್ಸ ಚಿಹ್ನೆ ಇದೆ ಅಂತ ಹೇಳ್ತಾರೆ. ಶ್ರೀವತ್ಸ ಚಿಹ್ನೆ ಅಂದರೆ ಅರ್ಥ ಏನು? ಏನೋ ಇಟ್ಟುಕೊಂಡಿದ್ದಾನೆ, ಅದೇನೋ ಚಕ್ರ ಶಂಖ ಇಂಥದ್ದೇನೋ ಚಿಹ್ನೆ ಇದೆ ಅಂತ ಅನ್ಕೋಬಾರದು. ಭೃಗು ಮಹರ್ಷಿಗಳೇನು ಮಾಡಿದ್ರಂತೆ, ಹೋದರು ಎಲ್ಲರ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೋದಾಗ ಭಗವಂತ ಮಲಗಿದಾಗ ಹೋಗಿ ಎದೆಗೆ ಝಾಡಿಸಿ ಒದ್ದಾಗ ಆ ಪಾದದ ಗುರುತು ಎದೆ ಮೇಲೆ ಮೂಡಿತಂತೆ. ಅದು ಹಾಗೆ ಇರಲಿ ಅಂತ ಇಟ್ಟುಕೊಂಡಂತೆ ದೇವರು. ಅದೇ ಶ್ರೀವತ್ಸ ಚಿಹ್ನೆ. ಬ್ರಾಹ್ಮಣರ ಪಾದವೇ ಎದೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಭಗವಂತ. ಇಷ್ಟು ಗೌರವ ಪರಮಾತ್ಮನಿಗೆ ಬ್ರಾಹ್ಮಣರು ಅಂತ ಹೇಳಿದರೆ, ಇಂಥ ಬ್ರಾಹ್ಮಣರ ಪಾದವನ್ನು ತಲೆಯಲ್ಲಿ ಹೃದಯದಲ್ಲಿ ಇಟ್ಟುಕೊಂಡಂಥ ಮಹಾತ್ಮ ಹೀಗೆ ಆ ಸನಕಾದಿಗಳನ್ನೆಲ್ಲ ಕೊಂಡಾಡಿ, ನಿಮ್ಮಿಂದಾಗಿ ನೀವು ಕೊಟ್ಟ ಶಾಪವನ್ನು ಸ್ವೀಕಾರ ಮಾಡ್ತೀವಿ, ನೀವು ಹೇಳಿದ್ದನ್ನು ಮಾಡುತ್ತೇವೆ ಅಂತ ಬ್ರಾಹ್ಮಣರಿಗೆ ಬ್ರಾಹ್ಮಣಾಹ ಯಾನಿ ಭಾಷಂತೆ ಮನ್ಯಂತೆ ತಾನಿ ದೇವತಾಹ ಅಂತ ಹೇಳುತ್ತಾ. ಏನು ಬ್ರಾಹ್ಮಣರ ಬಾಯಿಂದ ಏನು ಬರುತ್ತದೋ ಅದನ್ನು ದೇವತೆಗಳು ಕೂಡ ಅಸ್ತು ಅಸ್ತು ಅಂತ ಹೇಳುತ್ತಾರಂತೆ. ಅಷ್ಟೇ ಯಾಕೆ, ಭಗವಂತ ಅವನೇ ಹೇಳ್ತಾನೆ, ಬ್ರಾಹ್ಮಣರು ಏನಾದರೂ ಅವರ ಬಾಯಲ್ಲಿ ಹೇಳಿದರೆ ಅದು ಬ್ರಾಹ್ಮಣರು ಹೇಳಿದಂತೆ ಅಲ್ಲ, ನಾನೇ ಹೇಳಿದಂತೆ ಅಂತ. ವಿಪ್ರವಾಕ್ಯೋ ಜನಾರ್ದನಃ ಅಂತ ಹೇಳ್ತಾರೆ. ನಾನೇ ಹೇಳಿದಂತೆ ಅದು, ಅವರು ಆಡಿದ ಮಾತು ಸತ್ಯ ಆಗ್ತದೆ, ಹಾಗೆ ನಾನು ಬ್ರಾಹ್ಮಣರಿಗೆ ಅನುಗ್ರಹ ಮಾಡುತ್ತೇನೆ ಅಂತ ಬ್ರಾಹ್ಮಣರ ಬಗ್ಗೆ ಈ ಮಾತುಗಳನ್ನು ಆಡಿದ್ದಾನೆ ಪರಮಾತ್ಮ. ಇಷ್ಟು ಬ್ರಾಹ್ಮಣರ ಬಗ್ಗೆ ಹೇಳುತ್ತಾ ಪರಮಾತ್ಮ ಮುಂದೆ ಸಹಾಚಲಾಭುವಶ್ಚೇಲುಹು ದಿಶಃ ಸರ್ವಾ ಪ್ರಜ್ವಲುಹು. ಆಮೇಲೆ ಕೊನೆಗೇನಾಯ್ತಂತೆ, ಈ ಇಬ್ಬರು ಅಯೋಗ್ಯರು ಕೂಡ ಹುಟ್ಟಿದ್ರಂತೆ. ಈ ಇಬ್ಬರು ಅಯೋಗ್ಯರು ಕೂಡ ಹುಟ್ಟಿದಾಗ ಅದು ಹೇಗೆ ಅಂದರೆ, ವ್ಯವಸ್ಥೆ ಹೇಗೆ ಅಂದರೆ, ಇವರಿಬ್ಬರು ಕೂಡ ಅವಳಿ ಜವಳಿ ಮಕ್ಕಳು. ಯಾವಾಗಲೂ ಕೂಡ ಅವಳಿ ಜವಳಿ ಮಕ್ಕಳಲ್ಲಿ ಹೇಗೆ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ತೀರ್ಮಾನ ಮಾಡಬೇಕು ಅಂದರೆ, ಯಾರು ಮೊದಲು ಹುಟ್ಟುತ್ತಾನೋ ಅವನು ತಮ್ಮ ಅಂತ ಲೆಕ್ಕ, ಯಾರು ಆಮೇಲೆ ಹುಟ್ಟುತ್ತಾನೋ ಅವನು ಅಣ್ಣ ಅಂತ ಲೆಕ್ಕ. ಹಾಗೆ ಲೆಕ್ಕಾಚಾರ. ಯಾಕೆ ಅಂತ ಹೇಳಿದರೆ ಅದರ ವ್ಯವಸ್ಥೆನೇ ಹಾಗೆ ಅಂತ ಹೇಳ್ತಾರೆ. ಪ್ರಜಾಪತಿರ್ನಾಮ ತಯೋರ ಕಾರ್ಷೀತ್ ಯಪ್ರಾಕ್ ಸ್ವದೇಹಾತ್ ಯಮಯೋರಜಾಯತ ತಂಬೈ ಹಿರಣ್ಯಕಶಿಪುಂ ವಿದು ಪ್ರಜಾಹ ಯಂ ತಂ ಹಿರಣ್ಯಾಕ್ಷಮಸೂತ ಸಾತತಃ. ಅದಕ್ಕೆ ಏನಂದ್ರೆ ವ್ಯವಸ್ಥೆ, ಗರ್ಭ ಪ್ರವೇಶ ಮಾಡಬೇಕಾದ್ರೆ ಮೊದಲು ಹೋಗಿರ್ತಾನಲ್ಲ ಅವನು ಅಣ್ಣ ಅಂತೆ, ಗರ್ಭ ಪ್ರವೇಶ ಮಾಡಬೇಕಾದ್ರೆ. ಆಮೇಲೆ ಹೋದವನೇನಿರ್ತಾನೆ ಅವನು ತಮ್ಮ. ಹಾಗಾಗಿ ಆದರೆ ಆಮೇಲೆ ಹೋದವನು ಏನಾಗಿಬಿಡ್ತಾನೆ ಅಂದರೆ, ಮೊದಲು ಹೊರಗೆ ಬರ್ತಾನೆ, ಆಮೇಲೆ ಹೋದವನು ಅವನು ಹಿಂದೆ ಇದ್ಬಿಟ್ಟಿರ್ತಾನೆ. ಹಾಗಾಗಿ ಹುಟ್ಟಬೇಕಾದ್ರೆ ಮಾತ್ರ ಏನಾಗುತ್ತೆ ಅಂದರೆ, ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಅವನು ಆಮೇಲೆ ಹೋದವನು ಮೊದಲು ಬರ್ತಾನೆ, ಮೊದಲು ಹೋದವನು ಆಮೇಲೆ ಬರ್ತಾನಂತೆ. ಆದ್ದರಿಂದ ಅಣ್ಣ ಯಾರು ಅಂತಂದರೆ ಅವನು ಮೊದಲು ಹೋಗಿರ್ತಾನಲ್ಲ ಅವನು ಅಣ್ಣ ಅಂತ. ಗರ್ಭದಿಂದ ಹೊರಗೆ ಬಂದವನ್ನ ಮೊದಲು ಅಣ್ಣ ಅಂತ ತಿಳ್ಕೊಂಡ್ಬಿಡಬಾರ್ದಂತೆ. ಇದು ಅವಳಿ ಜವಳಿಯಲ್ಲಿರುವಂಥ ವ್ಯತ್ಯಾಸ ಇದು ಅಂತ ಹೇಳ್ತಾರೆ. ಹೀಗೆ ಅರ್ಥ ಮಾಡಿ ಭಾಗವತ ಇದಕ್ಕೆಲ್ಲ ಉತ್ತರ ಕೊಡುತ್ತದೆ. ಈ ರೀತಿಯಲ್ಲಿ ಇವರನ್ನು ಅಣ್ಣ ತಮ್ಮಂದರು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲು ಹುಟ್ಟಿದವನು ಯಾರು ಅಂತ ಹೇಳಿದರೆ ಹಿರಣ್ಯಾಕ್ಷ ಹುಟ್ಟಿದ್ದು. ಆಮೇಲೆ ಹುಟ್ಟಿದವನು ಹಿರಣ್ಯಕಶಿಪು ಅಂತೆ. ಅಂದರೆ ಅಣ್ಣ ಯಾರಾದ ಅವಾಗ ಹಿರಣ್ಯಕಶಿಪು ಅಣ್ಣ ಆದ, ಇವನು ತಮ್ಮ ಆದ. ಹಾಗಾಗಿ ಇಬ್ಬರು ಕೂಡ ಅಣ್ಣ ತಮ್ಮ ಅಂತ ಆಗಿ ಇಬ್ಬರು ಕೂಡ ಹುಟ್ಟಿದ್ರಂತೆ. ಅವನಿಗೆ ಹುಟ್ಟುವಾಗಲೇ ಈ ಹೆಸರಿಟ್ಬಿಟ್ಟಿದ್ರಂತೆ, ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಹೆಸರಂತವರಿಗೆ. ಯಾಕೆ ಈ ಹೆಸರಿಟ್ಟಿದ್ರು ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಹೇಳಿಬಿಟ್ಟು ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಹೆಸರಿಡ್ಲಿಕ್ಕೆ ಕಾರಣ ಇದೆ ಅಂತೆ. ಏನು ಕಾರಣ ಅಂತಂದರೆ, ಈ ಹಿರಣ್ಯಕಶಿಪು ಏನಿದ್ದಾನೆ, ಹಿರಣ್ಯಕಶಿಪು ಅಂದರೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂದರೆ ಹಿರಣ್ಯ ಅಂತ ಹೇಳಿದರೆ ಬಂಗಾರ ಅಂತ ಅರ್ಥ. ಕಶಿಪು ಅಂತ ಹೇಳಿದರೆ ಈ ಏನಂತಾರೆ ತಲೆದಿಂಬು ಅಂತ, ತಲೆದಿಂಬು ಪಿಲ್ಲೋ ಅಂತ ಹೇಳ್ತೀವಲ್ಲ, ಪಿಲ್ಲೋ ಅದು
ಜಗತ್ತಿನಲ್ಲಿ ಇರುವಂಥ ಬಂಗಾರಗಳನ್ನೆಲ್ಲ ಲೂಟಿ ಹೊಡ್ಕೊಂಬಂದು ರಾತ್ರಿ ಮಲಗಬೇಕಾದ್ರೆ ತಲೆ ದಿಸಿಗಿಟ್ಕೊಂಡು ಮಲಗ್ತಿದ್ದಂತ. ಅಂಥ ಅಯೋಗ್ಯ ಆದ್ರಿಂದಾಗಿ ಅವನಿಗೆ ಹಿರಣ್ಯಕಶಿಪು ಅಂತ ಹೆಸರು. ಇವನು ಹಿರಣ್ಯಾಕ್ಷ. ಹಿರಣ್ಯಾಕ್ಷ ಅಂತಂದ್ರೆ ಅರ್ಥ ಏನು ಅಂದರೆ, ಹಿರಣ್ಯ ಅಂದರೆ ಬಂಗಾರ, ಅಕ್ಷ ಅಂದರೆ ಕಣ್ಣು. ಅವನಿಗೆ ಯಾವಾಗಲೂ ಮತ್ತೊಬ್ಬರ ಮನೆ ಮೇಲಿನ ಬಂಗಾರದ ಮೇಲೆ ಕಣ್ಣಂತ. ಆದ್ದರಿಂದಾಗಿ ಅವನಿಗೆ ಹಿರಣ್ಯಾಕ್ಷ ಅಂತ ಹೆಸರಿಟ್ಟಿದ್ರಂತೆ. ಹೀಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು. ಈ ಹಿರಣ್ಯಾಕ್ಷ ಏನಿದ್ನಲ್ವಾ, ಹಿರಣ್ಯಾಕ್ಷ, ಇವನಿಗೆ ಮಹಾ ಅಹಂಕಾರ. ಅವನಿಗೆ ಅಹಂಕಾರ ಎಷ್ಟು ಅಹಂಕಾರ ಅಂತ ಹೇಳಿದರೆ, ಅವನೇನು ಮಾಡ್ತಿದ್ದಂತೆ, ದಾರಿಯಲ್ಲಿ ಓಡಾಡ್ತಿದ್ದಂತೆ. ದಾರಿಯಲ್ಲಿ ಓಡಾಡಬೇಕಾದ್ರೆ ಏನಾಗೋದು, ಎದುರುಗಡೆಯಲ್ಲಿ ಯಾರಾದರೂ ಬಂದರೂ ಸಹ ಕಪಾಳ ಕೊಡಿತಿದ್ದಂತ. ಕಂಡವ್ರಿಗೆಲ್ಲ ಕಪಾಳ ಕೊಡಿಯೋದಂತೆ. ಯಾಕೆ ಅಂದರೆ ಅವ್ರ ಕಪಾಳಕ್ಕೆ ಹೊಡೆದಾಗ ಅವ್ರು ತಿರುಗಿ ಹೊಡೆದ್ರೆ ಅವ್ರ ಜೊತೆ ಯುದ್ಧ ಮಾಡ್ಬೋದು ಅಂತ. ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ಬೇಕು ಅಂತ ಅವನಿಗೊಂದು ಚಟ. ಯುದ್ಧ ಮಾಡಬೇಕು, ಸೋಲಿಸ್ಬೇಕು ಅಂತ. ಅದು ಕಂಡವ್ರಿಗೆ ಹೊಡಿತಿದ್ದ. ಹೊಡೆದ್ರೆ ಅವ್ರು ಯಾರೂ ತಿರುಗಿ ಹೊಡಿತಿರ್ಲಿಲ್ಲ. ಭಾಳ ಬೇಜಾರಾಯ್ತಂತ ಅವನು. ಯಾರಿಗೆ ಹೊಡೆದ್ರು ಕೂಡ ತಿರುಗಿ ಹೊಡಿತಾ ಇಲ್ಲ, ಯಾರ ಜೊತೆಗೆ ಯುದ್ಧ ಮಾಡಲಿ, ನನ್ನನ್ನು ಗೆಲ್ಲೋರೇ ಇಲ್ಲಲ್ಲ, ಇಲ್ಲಿ ನನಗೊಬ್ಬರು ಯುದ್ಧ ಮಾಡೋರೇ ಇಲ್ಲಲ್ಲ, ನನ್ನ ಜೊತೆಗೆ ಯುದ್ಧ ಮಾಡಬೇಕು ಯಾರಾದರೂ ಕೂಡ ಅಂತ ಭಾಳ ಅಪೇಕ್ಷೆ ಪಟ್ಟ. ಏನೂ ಆಗಲಿಲ್ಲ. ಕೊನೆಗೇನು ಮಾಡಿದ್ನಂತ, ಒಂದು ಸರ್ತಿ ಸಮುದ್ರಕ್ಕೆ ಹೋದ್ನಂತೆ. ಸಮುದ್ರಕ್ಕೆ ಹೋಗಿ ಸಮುದ್ರದ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಹೇಳಿಬಿಟ್ಟು, ಸಮುದ್ರದ ನೀರು ಇರ್ತದಲ್ಲ, ಎಲ್ರಿಗೂ ಕಪಾಳ ಕೊಡಿತಿದ್ದ. ಸಮುದ್ರ ಸಿಗಲಿಲ್ಲ ಅಂತ ನೀರಿಗೆ ಹೊಡಿಲಿಕ್ಕೆ ಶುರು ಮಾಡಿದ್ದಂತೆ. ಸಮುದ್ರದ ನೀರಿಗೆ ಹೊಡಿಲಿಕ್ಕೆ ಪಟ 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 ಹೊಡಿತಿದ್ದಂತೆ. ಆ ನೀರಿಗೆ ಹೊಡಿತಾ ಇರಬೇಕಾದ್ರೆ ಏನಾಯ್ತಂತೆ, ಒಳಗಿದ್ದ ವರುಣ ಬಂದಂತೆ. ವರುಣ ಬಂದಾಗ ಸುಮ್ಮನಿರೋ ಮಾರಾಯ, ಇಷ್ಟು ಹೊಡಿಬೇಡ ನೀನು, ಸಾಕು ನಿಲ್ಲಿಸು ಅಂತ ಹೇಳಿದ್ನಂತೆ. ಅದಕ್ಕೆ ಹೇಳಿದ್ದಕ್ಕೆ, ಹೀಗೆ ನೀನು ನನ್ನ ಜೊತೆ ಯುದ್ಧ ಮಾಡಿದರೆ ನಿಲ್ಲಿಸ್ತೀನಿ, ಇಲ್ಲದಿದ್ದರೆ ಹೊಡಿತಾನೆ ಇರ್ತೀನಿ ಅಂತ ನಿಂತೇವನು. ಯುದ್ಧ ಮಾಡ್ತೀಯ ನೀನು ಅಂತ ಕೇಳಿ. ಅದಕ್ಕೆ ಅವನು ವರುಣ ಹೇಳಿದ್ನಂತೆ, ಇಲ್ಲ ನಿನಗೆ ಜಯಪತ್ರ ಬರೆದು ಕೊಟ್ಬಿಡ್ತೀನಿ, ನಾ ಸೋತಿದ್ದೀನಿ, ನೀನು ಹೋಗಿಬಿಡು ಅಂತಂದಂತೆ. ನಾನೇ ಜಯಪತ್ರ ಬರೆದು ಕೊಟ್ಬಿಡ್ತೀನಿ ಅಂದರೆ, ನಾನು ಅದೆಲ್ಲ ಒಪ್ಪೋದಿಲ್ಲ, ನನ್ನ ಜೊತೆ ಯುದ್ಧ ಮಾಡಬೇಕು ಅಂತಂದ. ಇಲ್ಲ ನಾನು ಯುದ್ಧ ಮಾಡಲ್ಲ, ನಾನು ಬರೆದು ಕೊಟ್ಬಿಡ್ತೀನಿ ಅಂದರೆ, ಕಡೆಗೆ ಹೇಳಿದ್ನಂತವನು, ಇಲ್ಲ ಹಾಗೆ ನೀನು ಮಾಡೋದಂತಾದರೆ ಯಾರು ನನ್ನ ಜೊತೆ ಯುದ್ಧ ಮಾಡುತ್ತಾರೆ ಅಂಥವ್ರನ್ನ ನೇಮಿಸೊಬ್ಬರನ್ನ, ನನಗೊಬ್ಬರನ್ನ ಕಳಿಸ್ಕೊಡು ಯುದ್ಧ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಆವಾಗ ಬೇಕಾದರೆ ನಾನು ಅವ್ರ ಜೊತೆಗೆ ಯುದ್ಧ ಮಾಡ್ತೀನಿ, ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಈ ವರುಣ ಹೇಳಿದಂತೆ, ಹಾಗೆಲ್ಲ ಹೇಳಿದರೆ ಹೇಗೆ ಕಷ್ಟ, ಆದರೂ ನಿನ್ನ ಜೊತೆಗೆ ಯುದ್ಧ ಮಾಡೋದು ಅಂತ ಹೇಳಿದರೆ ಯಾರಿದ್ದಾರೆ ಯುದ್ಧ ಮಾಡೋರು, ಕಷ್ಟ, ಯಾರು ಇಲ್ಲ ಅಂಥವ್ರು. ಇಲ್ಲ ನೀನೇನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದನು. ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಅವನು ಹೇಳಿದ, ಸರಿ ಹಾಗಾದರೆ ನಿನ್ನ ಜೊತೆಗೆ ಯುದ್ಧ ಮಾಡೋ ಸಾಮರ್ಥ್ಯ ಇರುವಂಥವನು ನಿನ್ನನ್ನು ಮಣಿಸ್ಬೇಕು ಅಂತಾದರೆ ಒಬ್ಬನಿದ್ದಾನೆ ಅಂತಂದ. ಯಾರು ಅಂತ ಕೇಳಿದ್ರಂತೆ. ನನ್ನ ಅಳಿಯ ಅಂತಂದಂತೆ ವರುಣ. ನನ್ನ ಅಳಿಯ ಇದ್ದಾನೆ ಅಂತಂದ. ಅಂದರೆ ವರುಣನ ಅಳಿಯ ಅಂದರೆ ಯಾರು? ಭಗವಂತ. ಯಾಕೆ ಅಂದರೆ ಸಮುದ್ರ ಮಥನದಲ್ಲಿ ಲಕ್ಷ್ಮೀದೇವಿಯನ್ನು ವಿವಾಹ ಮಾಡಿಕೊಂಡದ್ದು, ಆದ್ದರಿಂದ ಅಳಿಯ ಇವನು. ಹಾಗಾಗಿ ನನ್ನ ಅಳಿಯ ಇದ್ದಾನೆ ಅಂತಂದು. ಎಲ್ಲಿದ್ದಾನೆ ಅವನು, ಕರೆಸು ಅಂತಂದಂತೆ. ಅದಕ್ಕೆ ಇವನು ಹೇಳಿದ ವರುಣ, ಹಾಗೆಲ್ಲ ಅವನು ಬರೋದಿಲ್ಲ, ಕರೆಸಿಗಿರಿಸು ಅಂದರೆ ಬರೋದಿಲ್ಲ ಅವನು ಹಾಗೆಲ್ಲ ಸಿಗಲ್ಲ ಅಂತಂದಂತೆ. ಅದಕ್ಕೆ ಮತ್ತೇನು ಮಾಡಬೇಕು ಅಂತಂದರೆ, ಅದಕ್ಕೆ ಇಲ್ಲ ನೀನು ಅವನ್ನ ಕಾಣಬೇಕು ಅಂತಾದರೆ ನೀನು 2 ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು ಅಂತಂದಂತೆ. ಧ್ಯಾನ ಮಾಡಬೇಕು. ನನಗೆ ಅದೆಲ್ಲ ಆಗಲ್ಲ ಅಂದ ಅವನು. ನಾನು ಧ್ಯಾನಗೀನೆಲ್ಲ ಮಾಡೋದಿಲ್ಲ, ನಾನು ಒಟ್ಟಿನಲ್ಲಿ ಅವ್ನು ಸಿಗಬೇಕು, ಅವನ ಜೊತೆಗೆ ಹೋರಾಟ ಮಾಡಬೇಕು ನಾನು ಅಂತಂದೆ ಅವನು. ಅದಕ್ಕೆ ಇವನೇನು ಹೇಳ್ದ ಅಂದರೆ ಕೊನೆಗೆ, ಹಾಗೆಲ್ಲ ಸಿಗಬೇಕು ಅಂತಂದರೆ ಒಂದು ಧ್ಯಾನ ಮಾಡಿದರೆ ಬಂದು ಒಲಿತಾನೆ ಅವನು, ಅನುಗ್ರಹ ಮಾಡ್ತಾನೆ. ಇಲ್ಲ ನೀನು ಅವನು ಧ್ಯಾನ ಮಾಡಲ್ಲ ಅಂತಂದರೆ ಮಹಾ ಉಪಟಳಗಳನ್ನು ಮಾಡಿ, ಭೂಮಿಯಲ್ಲಿ ಭಾರೀ ಹಿಂಸೆಗಳನ್ನು ಮಾಡಿ, ಈ ಗೋವುಗಳನ್ನು ಬ್ರಾಹ್ಮಣರನ್ನು ಇವ್ರಿಗೆ ತೊಂದರೆ ಕೊಡೋದು ಮಾಡೋದು ಇಂಥದ್ದೆಲ್ಲ ಮಾಡಿದರೆ ಅವನೇ ಬಂದು ಇನ್ನೊಂದು ಸಂಹಾರ ಮಾಡಿಬಿಡ್ತಾನೆ ಅಂತ. ಸರಿ, ಇದು ಚೆನ್ನಾಗಿದೆ ಅಂದ ಅವನು. ಧ್ಯಾನ ಮಾಡಲಿಕ್ಕಾಗಲ್ಲ ನನಗೆ, 2ನೇ ಕೆಲಸ ಮಾಡ್ತೀನಿ ಅಂತಂದ ಅವನು. ಸರಿ ಆಯಿತು ಅಂತ ಹೇಳಿಬಿಟ್ಟು ಏನು ಮಾಡಿದ್ನಂತೆ, ಬರೋ ಬ್ರಾಹ್ಮಣರನ್ನು ಹೊಡೆಯೋದು, ಬಡಿಯೋದು, ಗೋಹತ್ಯೆ ಮಾಡೋದು, ಇಂಥ ಕೆಲಸಗಳನ್ನೇ ಮಾಡಲಿಕ್ಕೆ ಶುರು ಮಾಡಿದ್ನಂತೆ. ಈ ಅಯೋಗ್ಯ ಇಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾಗ ಆಗ ಭಗವಂತ ನೋಡಿದ್ನಂತೆ, ಪರಮಾತ್ಮ ನೋಡಿದ. ಇವನ ಕಡೆಗೆ ಏನು ಮಾಡಿದ ಅಂತಂದರೆ, ಎಲ್ಲಿ ತನಕ ಅಂತಂದರೆ ಈ ಇಡೀ ಭೂಮಿಯನ್ನೇ ಏನು ಮಾಡಿದ್ನಂತೆ, ಒಮ್ಮೆ ಅದನ್ನು ಚಾಪೆ ಸುತ್ತಿದಂತೆ ಸುತ್ತಿ ಅದನ್ನು ಸಮುದ್ರದೊಳಗೆ ಮುಳುಗಿಸ್ಲಿಕ್ಕೆ ಹೋದನಂತೆ. ಅದನ್ನೇ ಸುತ್ತಿಬಿಟ್ನಂತೆ, ಚಾಪೆ ಸುತ್ತಿದಂತೆ ಸುತ್ತಿಬಿಟ್ಟ. ಎಲ್ಲರೂ ಅಂದ್ಕೊಳ್ತಾರೆ, ಏನಪ್ಪ ಇದು ಭೂಮಿನ ಚಾಪೆ ಸುತ್ತಿದಂತೆ ಸುತ್ತೋದು ಅಂದ್ರೆ ಏನು? ಎಲ್ಲ ಪುರಾಣದಲ್ಲಿ ಹೇಳ್ಬೇಕಾದ್ರೆ ಹಿಂಗೆ ಹೇಳ್ತಿರ್ತಾರೆ, ಭೂಮಿ ಹೇಗೆ ಚಾಪೆ ಸುತ್ತಿದಂತೆ ಸುತ್ತಲಿಕ್ಕಾಗ್ತದೆ ಅಂತ. ಯಾಕೆಂದ್ರೆ ನಾವೆಲ್ಲ ನೋಡಿರ್ತೀವಿ ಹೇಗಿದೆ ಭೂಮಿ ಅಂತಂದರೆ, ಅದು ರೌಂಡಾಗಿರ್ತದೆ. ನಮ್ಮ ಎಲ್ಲ ಈ ಕಚೇರಿಗಳಲ್ಲೆಲ್ಲ ಆಫೀಸ್ ಟೇಬಲ್ ಮೇಲೆ ಇಟ್ಕೊಂಡಿರ್ತಾರೆ ರೌಂಡಾಗಿ. ಆ ರೌಂಡ್ ಇಡೋದನ್ನು ಹೇಗೆ ಸುತ್ತಲಿಕ್ಕೆ ಸಾಧ್ಯ ಅಂತ ಸಮಸ್ಯೆ. ಅದಕ್ಕೆ ನಿಮಗೆ ಗೊತ್ತಿರೋದು ಈ ರೌಂಡ್ ಆಗಿದೆ ಭೂಮಿ ಅಂತ. ನಿಜವಾಗಲೂ ನಮ್ಮ ಭಾಗವತದ ಪ್ರಕಾರ ಇರುವಂತಹದ್ದು ಈ ಭೂಮಿ ಹೇಗಿದೆ ಅಂತ ಹೇಳಿದರೆ ರೌಂಡ್ ಆಗಿದೆ, ಹೌದು.
ಆದರೆ ರೌಂಡು ಅಂತಂದ್ರೆ ಏನು, ಈ ಮೋಸಂಬಿ ಹಣ್ಣಿನಂತೆ ರೌಂಡ್ ಅಲ್ಲ ಅದು. ಮತ್ತೇನು ಅಂತಂದರೆ ಹಪ್ಪಳದಂತೆ ರೌಂಡ್ ಇರೋದು. ಹಪ್ಪಳ, ಭೂಮಿ ಎನ್ನುವಂಥದ್ದು ಹಪ್ಪಳ, ಅದು ಹಪ್ಪಳದಂತೆ ರೌಂಡ್ ಇದೆ ಅದು. ಈ ಬ್ರಹ್ಮಾಂಡ ಏನಿದೆ ಅದು ನೀವು ಹೇಳಿದಂತೆ ಹೀಗಿದೆ, ಏನು ಮೋಸಂಬಿ ಹಣ್ಣಿನಂತೆ ಇದೆ, ಅದು ಒಪ್ಪಿಕೊಳ್ತೀವಿ. ಆದರೆ ಭಾಗವತದ ಪ್ರಕಾರ ಆಗಬೇಕಾದ್ರೆ ಭೂಮಿ ಇರೋದು ಹೇಗೆ ಅಂದರೆ ಹಪ್ಪಳದಂತೆ ಇದೆ. ಹಪ್ಪಳ, ಆ ಹಪ್ಪಳದಂತೆ ಇದೆ ಅಂದರೆ ಅದರಲ್ಲೂ ಕೂಡ ಭೂಮಿ ಅಂತಂದರೆ 3 ಭಾಗ ಇದೆ. ಅದರಲ್ಲಿ 3 ಭಾಗ ಅಂದರೆ ಮೊದಲು ಒಂದು ಸರ್ಕಲ್ ಹಾಕಬೇಕು ಅದಕ್ಕೆ. ಅಂದರೆ ನೀವು ಏನಂತಾರೆ, ಬಳೆ ಇರ್ತದಲ್ಲ, ಬಳೆಯನ್ನು ತಗೊಂಡು ಕೆಲವು ಹೆಣ್ಣುಮಕ್ಕಳು ಬಳೆ ಹಾಕ್ಕೊಳ್ಳೋರು, ಅವ್ರದ್ದು ಹೇಗಿರ್ತದೆ ಅಂತಂದರೆ ಬಳೆ ಎನ್ನುವಂಥದ್ದು ಒಂದು ರೌಂಡ್ ಹಾಕಿದರೆ, ಒಂದು ಬಳೆ ಇಟ್ಟರೆ ಅದು ಅಷ್ಟೂ ಭಾಗವೂ ಕೂಡ ಭೂಮಿ ಅಂತ ಲೆಕ್ಕ. ಆ ಭೂಮಿ ಎಷ್ಟಿದೆಯೋ ಅದರ 2ರಷ್ಟು ತಮೋಭಾಗ ಇದೆ ಅಂತೆ. ಅದು ಭೂಮಿಯಲ್ಲೇ ಸೇರ್ತದೆ, ಭೂಭಾಗ ಅಂತಲೇ ಹೇಳೋದು. ಅದರ 2ರಷ್ಟು ತಮೋಭಾಗ ಇದೆ ಅಂತೆ. ಆ ತಮೋಭಾಗ ಎಷ್ಟಿದೆಯೋ ಅದರ 2ರಷ್ಟು ಜಲಭಾಗ ಎನ್ನುವಂಥದ್ದಿದೆ. ಇಷ್ಟೂ ಸೇರಿದರೆ ಅದೆಲ್ಲವೂ ಕೂಡ ಹಾಗೆ. ಅಂದರೆ ಇದು ಹೀಗೆ ಚಪ್ಪಟೆಯಾಗಿದೆ ಇದು ಭೂಮಿ ಎನ್ನುವಂಥದ್ದು, ಈ ಆಕಾರದಲ್ಲೇ ಇರುವಂಥದ್ದು. ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಸಣ್ಣ ಮಟ್ಟದಲ್ಲಿ ಹೇಳೋದಾದರೆ ಹೆಣ್ಣು ಮಕ್ಕಳು ಹಾಕ್ಕೊಳ್ಳುವಂಥ ಈ ಬಳೆಗಳ ಸೈಜ್ ಎಲ್ಲವೂ ಕೂಡ ಒಂದೊಂದು ಕೆಲವು ಇರ್ತವೆ 2 ಅಂತ ಇರ್ತವೆ. ಅದರ ಮೇಲೆ ಹೋಗಬೇಕು 2-4 ಅಂತ ಹಾಕಬೇಕು. ಕೆಲವೊಂದು ಸೈಜ್ ಜಾಸ್ತಿ ಆಗ್ತಾ ಹೋಗ್ತಿರ್ತದೆ. ಹಾಗೆ ಅದನ್ನು ಬೆಳೆಸ್ತಾ ಹೋದಂತೆ ಏನಾಗ್ತದದು ಅದರ ಮೇಲೆ ಹೋಗ್ತಿರ್ತದಲ್ಲ, ಆ ರೀತಿಯಲ್ಲಿದೆ. ಈ ರೀತಿ ಆ ಆಕಾರದಲ್ಲಿದೆ. ಅಂದರೆ ಈ ಹಪ್ಪಳದಂತೆ ಇದೆ ಅಂತಂದರೆ ಅದನ್ನು ಈ ಚಪಾತಿ ಮಾಡೋರಿಗೆ ಗೊತ್ತಿರ್ತದೆ. ಮಕ್ಕಳಿಗೆಲ್ಲ ಕೊಡಬೇಕು ಅಂದರೆ ಮಧ್ಯದಲ್ಲಿ ಏನೋ ಉಪ್ಪಿನಕಾಯಿ ಹಚ್ಚಿ ಸುತ್ತಿ ಕೊಟ್ಬಿಡ್ತಾರೆ, ಅದು ಸುರುಳಿ ಸುತ್ತಿ ಕೊಟ್ಬಿಡ್ತಾರೆ. ಹಾಗೆ ಸುರುಳಿ ಸುತ್ತಿ ಕೊಟ್ಟರೆ ತಿನ್ಕೋತ ಕೊಡ್ತಾವೆ. ಹಾಗೆ ಇವನು ಏನು ಮಾಡಿದ, ಹಪ್ಪಳದಂತೆ ಇರೋದನ್ನು ಸುರುಳಿ ಸುತ್ತಿದಂತೆ ಸುತ್ತಿಬಿಟ್ನಂತೆ. ಅದನ್ನು ಸುತ್ತಿಲ್ಲ, ಅವನಿಗೆ ಎಂಥ ಸಾಮರ್ಥ್ಯ ನೋಡಿ. ಅವನು ಅದನ್ನು ಆ ಥರ ಸುತ್ತಲಿಕ್ಕೆ ಶುರು ಮಾಡಿ. ಅದು ಹೇಗೆ ಅಂತಂದರೆ ಒಳಗಡೆ ಎಲ್ಲರೂ ಇದ್ದರು, ಇರೋರನ್ನು ಸೇರಿಸ್ಕೊಂಡೇ ಸುತ್ತಿದ್ನಂತ. ಈ ಮನೆಗಳಲ್ಲಿ ಕೆಲವೊಂದು ಸರ್ತಿ ಅವಸರಕ್ಕೆ ಮಲಗಿರ್ತಾರೆ, ಮಲಗಿದವ್ರು ಎದ್ದೇಳಬೇಕಾದ್ರೆ ಈ ಹಾಸಿಗೆ ಮಡಿಸ್ತಿರ್ತಾರೆ ನೋಡಿ. ಮಡಿಸ್ಬೇಕಾದ್ರೆ ಕೆಲವೊಮ್ಮೆ ಹಲ್ಲಿ ಜಿರಳೆ ಅವು ಇವು ಇರ್ತಾವೆ, ನೋಡೋದ್ರಲ್ಲಿ ಹಿಂದೆ ಮುಂದೆ ಎಲ್ಲ ಹಾಗೆ ಸುತ್ತಿಟ್ಬಿಟ್ಟಿರ್ತಾರೆ. ಮತ್ತು ಆಮೇಲೆ ನೋಡ್ಕೊಂಡ್ರೆ ಆಯಿತು ಅಂತ. ಜಿರಳೆ ಹಲ್ಲಿಗಳೆಲ್ಲ ಅದರಲ್ಲೇ ಇರ್ತಾರೆ. ಹಂಗೆ ಎಲ್ಲರನ್ನು ಸೇರಿಸೇ ಸುತ್ತಿರ್ತಂತ. ಸುತ್ತಿ ಅದನ್ನು ಮುಳುಗಿಸ್ಬೇಕು ಅಂತ ಹೋದ್ನಂತ. ಈ ರೀತಿ ಭೂಮಿಯನ್ನೇ ನಾಶ ಮಾಡಬೇಕು ಅಂತ ಹೋದಾಗ ಆಗ ಭಗವಂತ ಮತ್ತೆ ವರಾಹಾವತಾರದಿಂದ ಪ್ರಕಟನಾಗ್ತಾನೆ. ಪರಮಾತ್ಮ ವರಾಹಾವತಾರದಿಂದ ಪ್ರಕಟನಾದಲ್ಲ, ಆ ವರಾಹ ರೂಪಕ್ಕೇನೆ, ಭಗವಂತನ ರೂಪಕ್ಕೆ ನೀಲವರಾಹ ಅಂತ ಹೆಸರು. ನೀಲವರಾಹ, ಆ ನೀಲವರಾಹ ಅನ್ನುವಂಥ ಅವತಾರದಿಂದಾಗಿ ಬಂದು ಪರಮಾತ್ಮ ಅವನನ್ನು ತಡೀತಾನೆ. ತಡೆದಾಗ ಯುದ್ಧವನ್ನು ಮಾಡಲಿಕ್ಕೆ ಶುರು ಮಾಡುತ್ತಾನೆ. ಆ ಯುದ್ಧವನ್ನು ಮಾಡಬೇಕಾದ್ರೆ ದೊಡ್ಡ ಯುದ್ಧ ನಡೀತದೆ. ಯುದ್ಧದ್ದೇನೆ ಒಂದು ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ. ಬಹಳ ದೊಡ್ಡ ಯುದ್ಧ ಈ ಬರೋದು ಕೂಡ. ಅಂದರೆ ಭಗವಂತ ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡ್ಬೋದಿತ್ತು, ಆದರೂ ಸುಮ್ಮನೆ ಒಂದು ಪರಾಕ್ರಮ ತೋರಿಸೋಣ ಅಂತ ಮಾಡಿದ ಅಷ್ಟೇ. ಅವನ ಜೊತೆಗೆ ಯುದ್ಧ ಮಾಡಿದ್ದಂತೆ. ಗದಾಯಾಮ್ ಅಪವಿದ್ದಾಯಾಮ್ ಹಾಹಾಕಾರೇ ವಿನಿರ್ಗತೆ ಮಾನಯಾಮಾಸ ತದ್ಧರ್ಮಂ ಸುನಾಭಂ ಚಾಸ್ಮರದ್ವಿಭು. ಅವನಿಗೆ ಈ ಹಿರಣ್ಯಾಕ್ಷ ಏನು ಮಾಡಿದ ಅಂತಂದರೆ, ಈ ಯುದ್ಧ ಮಾಡ್ತಾ ಇರಬೇಕಾದ್ರೆ ವರಾಹ ರೂಪಿ ಪರಮಾತ್ಮ ಏನಿದ್ದಾನಲ್ಲ ಅವನ ಕೈಯಿಂದಾಗಿ ಗದೆ ಅನ್ನೋದು ಕೆಳಗೆ ಬಿತ್ತಂತೆ. ಒಂದು ಸರ್ತಿ ಬಿದ್ದಾಗ ಇದು ಅವನಿಗೆ ಯುದ್ಧ ಮಾಡಬೇಕಾದ್ರೆ ಕೈಯಲ್ಲಿ ಆಯುಧ ಇಲ್ಲ, ಒಂದು ನಿಮಿಷ ನಿಲ್ಲೋನಂತ ಸುಮ್ಮನೆ ನಿಂತಂತೆ ಅವನು ವರಾಹ. ಅಂದರೆ ಎಂಥ ಧರ್ಮಿಷ್ಠ ಅವನು ಅಂತ ಅನ್ಕೋಬೇಕು. ಅವನಿಗೆ ಯುದ್ಧ ಮಾಡಬೇಕಾದ್ರೆ ಕೆಳಗೆ ಬಿತ್ತು ಗದ ಅನ್ನುವಂಥದ್ದು ಅಂತ ಇವನೊಂದು ಸ್ವಲ್ಪ ನಿಂತನಂತೆ. ಆಮೇಲೆ ಗದೆ ಹಿಡಿದ್ಮೇಲೆ ಮತ್ತೆ ಹೋರಾಟ ಶುರು ಮಾಡಿದ. ಅಂದರೆ ಒಳ್ಳೆ ಧಾರ್ಮಿಕ ಇವನು, ಧರ್ಮ ಗೊತ್ತಿದ್ದವನು ಅಂತ ತಿಳ್ಕೊಂಡ್ಬಿಡ್ತೀವಿ. ಹಾಗಲ್ಲ. ಮತ್ತೇನು ಅಂದರೆ ಅವನಿಗೆ ಧರ್ಮಂ ಸತ್ಯಮಿತಿ ಪ್ರೋಕ್ತ ಅಂತ. ಧರ್ಮ ಅಂತಂದ್ರೆ ಹಂಗೆಲ್ಲ ಅಲ್ಲ. ಧರ್ಮ ಅಂದರೆ ಧರ್ಮದ ಬಗ್ಗೆ ಗೌರವ ಇರಬೇಕು, ಅದರ ಬಗ್ಗೆ ನಿಷ್ಠೆ ಇರಬೇಕು. ಅದು ಇಲ್ಲ ಇವನಿಗೆ. ಮತ್ತೇನು ಅಂತಂದರೆ ಗದೆ ಇಲ್ಲದೆ ಇದ್ದಾಗ ಅವನನ್ನು ಕೊಂದೆ ಅನ್ನೋ ಅಪಕೀರ್ತಿ ಬೇಡ ನನಗೆ ಅಂತ ಅಷ್ಟೇ ಅವನಿಗೆ. ಆ ದುಷ್ಟತನ ಅವನಿಗೆ. ಅಂದರೆ ಯುದ್ಧದ ಧರ್ಮ ಇದು ಅಂತ ಆ ಧರ್ಮದ ಬುದ್ಧಿ ಅಲ್ಲ ಅವನಿಗೆ. ಗದೆ ಇಲ್ಲದೆ ಇದ್ದಾಗ ಮಾಡಿದೆ ಅಂತ ಹೇಳ್ಬಿಟ್ಟು ಆಗಬಾರ್ದು, ಗದೆ ಇದ್ದಾಗಲೇ ಹೊಡೆದೆ ಅಂತ ಮಾಡಬೇಕು ಅಂತ ಹೀಗೆಲ್ಲ ಆ ರೀತಿ ವಿಚಾರ ಮಾಡಿಕೊಂಡು ಆಮೇಲೆ ಭಗವಂತ ಏನು ಮಾಡಿದ್ನಂತೆ, ಪರಮಾತ್ಮ ಯುದ್ಧವನ್ನು ಜೋರಾಗಿ ಮಾಡ್ತಾ ಕೊನೆಯಲ್ಲಿ ಏನು ಮಾಡಿದ್ನಂತೆ ಪರಮಾತ್ಮ, ಅವನೇ ಎಲ್ಲರಿಗೂ ಕೂಡ ಕಪಾಳ ಹೊಡಿತಾ ಇದ್ನಲ್ಲಿ ಇವನು. ಅದಕ್ಕೆ ನಾನು ಒಂದು ಸರ್ತಿ ಹೊಡಿತೇನೆ ನೋಡು ಅಂತ ಹೇಳಿಬಿಟ್ಟು ಭಗವಂತ ಕಪಾಳ ಹೊಡೆದ್ನಂತವನು. ಅದು ಹೊಡಿಬೇಕಾದ್ರೆ ಏನಾಯ್ತಂತೆ, ಅವನ ಏಟು ಸ್ವಲ್ಪ ಕಿವಿಗೆ ಬಿತ್ತಂತದ್ದು. ಕಿವಿಗೆ ಬಿದ್ದು ಕೂಡಲೇ ಅವನು ಪೂರ್ತಿ ತಲೆಚಕ್ರ ಬಂದು ಕೆಳಗೆ ಬಂದು ಕಿವಿಯಿಂದ ಬಾಯಿಂದ ರಕ್ತ ಬಂದು ಸತ್ತೇ ಹೋದನಂತವ. ಅಯ್ಯೋ, ಹೀಗೆ ಸತ್ತ. ಈ ರೀತಿ ಅವನನ್ನು ಕೊಂದನಂತೆ ಭಗವಂತ. ಹೀಗೆ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡಿ ಪರಮಾತ್ಮ
ಮತ್ತೆ ಭೂಮಿಯನ್ನು ಮೇಲಕ್ಕೆ ಎತ್ತಿ ಇಟ್ಟಂತೆ ದೇವರು. ಆಗ ದೇವತೆಗಳೆಲ್ಲರೂ ಕೂಡ ಅವನನ್ನು ಸ್ತೋತ್ರ ಮಾಡುತ್ತಾರೆ. ನಮೋ ನಮಸ್ತೆ ಕಿಲ ಯಜ್ಞತಂತವೇ ಸ್ಥಿತೌ ಗೃಹೀತಾ ಮಲಸತ್ವಮೂರ್ತಯೇ ದಿಷ್ಟ್ಯಾಹತೋಯಂ ಜಗತಾಮರುಂತುದಾಂ ತದ್ಭಕ್ತತ್ವಾದ ಭಕ್ತ್ಯಾ ವಯಮೀಶ ನಿರ್ವೃತಾ. ದೇವತೆಗಳೆಲ್ಲ ಯಜ್ಞಗಳನ್ನು ವಿಸ್ತಾರವಾಗಿ ನಡೆಸಿಕೊಡುವವನು ನೀನೇ, ಜಗದ್ರಕ್ಷಣೆಯನ್ನು ಮಾಡುವಂಥ ಜ್ಞಾನ ಬಲರೂಪನಾದವನು ನೀನೇ ಪರಮಾತ್ಮ. ಜಗತ್ತಿಗೆ ಪೀಡೆಯನ್ನು ಮಾಡ್ತಾ ಇದ್ದಂತಹ ಈ ದೈತ್ಯ ಇಷ್ಟು ದಿವಸದಿಂದಲೂ ಕೂಡ ಅದೃಷ್ಟದಿಂದ ಬದುಕಿದ್ದ, ಅಂಥವನ ಸಂಹಾರ ಮಾಡಿದ್ದೀಯಿ. ನಿನ್ನ ಪಾದಗಳಿಗೆ ನಮೋ ನಮಃ ಅಂತ ಹೇಳಿದರೆಲ್ಲರೂ ಕೂಡ. ಹೀಗೆ ಆ ಭಗವಂತನನ್ನು ಸ್ತೋತ್ರ ಮಾಡಿದ್ರಂತೆ. ಸ್ತೋತ್ರ ಮಾಡಿ ಆಮೇಲೆ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ಇಷ್ಟೆಲ್ಲ ಆದಮೇಲೆ ಭಗವಂತ ಭೂಮಿಯನ್ನು ಮತ್ತೆ ಮೇಲೆತ್ತಿಟ್ಟ. ಹೀಗೆ ಮೇಲೆತ್ತಿಟ್ಟನಲ್ಲ ದೇವರು, ಈ ರೀತಿ ಇಬ್ಬರು ಹಿರಣ್ಯಾಕ್ಷರ ಸಂಹಾರ ಮಾಡಿದ ಅಂತ. ಅದಕ್ಕೆ ಇದು ಇಬ್ಬರು ಹಿರಣ್ಯಾಕ್ಷರ ಅಂತ ಹೇಗೆ ಗೊತ್ತಾಯಿತು ಅಂದರೆ, ನಿನ್ನೆ ಕತೆ ಸರಿಯಾಗಿ ನೆನಪಿಟ್ಕೊಂಡಿದ್ರೆ ಗೊತ್ತಾಗ್ತದೆ. ಏನು ಅಂತಂದರೆ, ನಿನ್ನೆ ಹೇಳಬೇಕಾದ್ರೆ ಆದಿ ಹಿರಣ್ಯಾಕ್ಷನನ್ನು ಕೊಂದದ್ದು ಹೇಗೆ ಅಂತಂದರೆ ತನ್ನ ಕೋರೆ ಹಲ್ಲಿನಿಂದ ಚುಚ್ಚಿ ಕೊಂದ ಅಂತ ನಿನ್ನೆ ಕಥೆಯಲ್ಲಿತ್ತು. ಇವತ್ತು ಅವನನ್ನು ಕೊಂದದ್ದು ಹೇಗೆ ಅಂದರೆ ಕಿವಿಗೆ ಹೊಡೆದು ಕೊಂದ ಅಂತ. ಅದಕ್ಕೆ ಮಧ್ವಾಚಾರ್ಯ ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಬ್ರಹ್ಮಜಸ್ತು ಹಿರಣ್ಯಾಕ್ಷ ಪ್ರಥಮಂ ದಂಷ್ಟ್ರಯಾ ಹತಃ. ಬ್ರಹ್ಮಜಸ್ತು ಹಿರಣ್ಯಾಕ್ಷ, ಬ್ರಹ್ಮದೇವರ ಬೆನ್ನಿನಿಂದ ಹುಟ್ಟಿದ ಬ್ರಹ್ಮದೇವರ ಮಗ ಏನಿದ್ದಾನೆ ಹಿರಣ್ಯಾಕ್ಷ, ಅವನನ್ನು ದಂಷ್ಟ್ರಯಾ ಹತಃ, ದಂಷ್ಟ್ರ ಅಂದರೆ ಕೋರೆ ಹಲ್ಲಿನಿಂದ ಚುಚ್ಚಿಕೊಂಡಿದ್ದಾನಂತೆ. ದ್ವಿತೀಯಂ ಕರ್ಣತಾಡನಾಥ್, ದ್ವಿತೀಯ ಎರಡನೇ ಹಿರಣ್ಯಾಕ್ಷ ಏನಿದ್ದಾನಲ್ಲ, ಅಂದರೆ ಆ ಆದಿ ಹಿರಣ್ಯಾಕ್ಷನ ಆವೇಶ ಇವನಲ್ಲಿ ಇತ್ತು. ಅಂಥ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ಭಗವಂತ ಕರ್ಣತಾಡನಾಥ್. ಕರ್ಣ ಅಂತಂದರೆ ಕಿವಿ, ಕಿವಿಗಳಿಗೆ ಹೊಡೆದು ಭಗವಂತ ಸಂಹಾರ ಮಾಡಿದ್ದಾನೆ ಅಂತ ಈ ರೀತಿಯಲ್ಲಿ ಪರಮಾತ್ಮ ಮಾಡಿದ ಅಂತ ಮಧ್ವಾಚಾರ್ಯ ಇದರ ಉಲ್ಲೇಖವನ್ನು ಮಾಡಿ ಹೇಳ್ತಾರೆ. ಅಂದರೆ ಇಬ್ಬರು ಹಿರಣ್ಯಾಕ್ಷರಿದ್ದಾರೆ. ಭಗವಂತನದ್ದು ಕೂಡ ಎರಡು ವರಾಹ ಅವತಾರ, ಒಂದು ಆದಿವರಾಹ ಅಥವಾ ಶ್ವೇತವರಾಹ ಅಂತ ಹೆಸರು, ಇನ್ನೊಂದು ವರಾಹ ಅಂತ ಹೇಳಿದರೆ ಭಗವಂತನ ನೀಲವರಾಹ ಅಂತ ಹೆಸರು. ಹೀಗೆ ಎರಡು ಅವತಾರಗಳನ್ನು ಮಾಡಿ ಪರಮಾತ್ಮ ಹಿರಣ್ಯಾಕ್ಷರ ವಧೆಗಳನ್ನು ಮಾಡಿದ್ದಾನೆ ಅಂತ. ಇದು ಮಹಾ ಪುಣ್ಯಕರವಾಗಿರುವಂತಹ ಒಂದು ಕಥೆ ಇದು ಅಂತ ಹೇಳುತ್ತಾರೆ. ಈ ಕಥಾಶ್ರವಣಕ್ಕೂ ಒಂದು ಫಲ ಇದೆ ಅಂತ. ಏತನ್ ಮಹಾ ಪುಣ್ಯಮಲಂ ಪವಿತ್ರಂ ಧನ್ಯಂ ಯಶಸ್ಯಂ ಪದಮಾಯುರಾಶಿಷಾಂ ಪ್ರಾಣೇಂದ್ರಿಯಾಣಾಂ ಯುಧಿ ಶೌರ್ಯವರ್ಧನಂ ನಾರಾಯಣೋಂತೆ ಗತಿರಂಗ ಶೃಣ್ವತಾಂ. ಈ ವರಾಹಾವತಾರದ ಚರಿತ್ರೆ ಏನಿದೆ ಅಲ್ವಾ, ಇದು ಮಹಾ ಪವಿತ್ರವಾಗಿರುವಂತಹ ಚರಿತ್ರೆ. ಇದು ಜೀವನದಲ್ಲಿ ಧನ್ಯತಾಭಾವವನ್ನು ತಂದು ಕೊಡುತ್ತದಂತೆ. ಅಷ್ಟೇ ಅಲ್ಲ, ಯಶಸ್ಸನ್ನು ಕೊಡುತ್ತದೆ, ಆಯುಷ್ಯ ಕೊಡುತ್ತದೆ, ಸಂಪತ್ತು ಕೊಡುತ್ತದೆ. ಯಾರಿಗಾದರೂ ಈ ಕಥೆ ಕೇಳಿದಾಗ ಇದೆಲ್ಲ ಫಲ ಇದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಯುದ್ಧದಲ್ಲಿ ಪ್ರಾಣಿಗಳಿಗೂ ಪ್ರಾಣಕ್ಕೆ ಪ್ರಾಣಶಕ್ತಿ ಮತ್ತು ಇಂದ್ರಿಯಗಳಿಗೂ ಕೂಡ ಶಕ್ತಿ ಎನ್ನುವಂತಹದ್ದು ವೃದ್ಧಿ ಆಗ್ತದಂತೆ. ಅಷ್ಟೇ ಅಲ್ಲ, ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ, ನಾರಾಯಣನ ಮೋಕ್ಷ ಎನ್ನುವಂತಹದ್ದು ಸಿಗುತ್ತೆ ಅಂತ ಹೇಳುತ್ತಾರೆ. ಇದೆಲ್ಲ ಒಂದಾದರೆ ಇನ್ನೊಂದು ರಾಘವೇಂದ್ರ ಸ್ವಾಮಿಗಳು ಒಂದು ಮಾತು ಹೇಳುತ್ತಾರೆ ಇದರ ಬಗ್ಗೆ. ಆದಿಸೂಕರದರೋದರಣಂತೆ, ಈ ಸೂಕರಾವತಾರ ಏನಿದೆ ವರಾಹಾವತಾರ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ ಒಂದು ಸರ್ತಿ ಏನು ಮಾಡಬೇಕಂತೆ ರಾಘವೇಂದ್ರ ಸ್ವಾಮಿಗಳು ಹೇಳುತ್ತಾರೆ. ಪ್ರತಿನಿತ್ಯ ಎದ್ದು ಕೂಡಲೇ ಒಮ್ಮೆ ಶೌಚಾದಿಗಳನ್ನು ಮುಗಿಸ್ಕೊಂಡು ತುಳಸಿ ಕಟ್ಟೆ ಹತ್ರ ಹೋಗಿ ಆ ತುಳಸಿ ಕಟ್ಟೆ ಕೆಳಗಡೆ ಅಂದರೆ ಮಣ್ಣಿರ್ತದಲ್ಲ, ತುಳಸಿ ಮೃತ್ತಿಕೆ, ಆ ಮೃತ್ತಿಕೆಯನ್ನು ತಗೊಳ್ಬೇಕಂತೆ. ತಗೊಂಡು ಒಂದು ಹಣೆಗೆ ಹಚ್ಚಿಕೊಳ್ಬೇಕಂತೆ. ಹಣೆಗೆ ಹಚ್ಚಿಕೊಂಡು ಉದ್ಧೃತ ಶಿವರಾಹೇಣ, ಅಂದರೆ ವರಾಹರೂಪಿ ಪರಮಾತ್ಮ ಏನಿದ್ದಾನೆ ನಿನ್ನನ್ನು ಮೇಲಕ್ಕೆತ್ತಿ ಉದ್ಧಾರ ಮಾಡಿದ್ದಾನೆ ಅಂತ ವರಾಹನ ಸ್ಪರ್ಶ ಆದಂಥ ಭೂದೇವಿ ನೀನು, ನಿನ್ನನ್ನು ನನ್ನ ಹಣೆಗೆ ಹಚ್ಚಿಕೊಳ್ತೇನಂತೆ, ನನ್ನನ್ನು ಉದ್ಧಾರ ಮಾಡಲಿ. ಯಾಕೆ ಅಂತ ಹೇಳಿದರೆ ಅನುಸಂಧಾನ ಹೇಗಿರಬೇಕಂತೆ ರಾಘವೇಂದ್ರ ಸ್ವಾಮಿಗಳು ಹೇಳುತ್ತಾರೆ. ಯಾವ ರೀತಿ ಇರಬೇಕು ಅನುಸಂಧಾನ ಅಂತ ಹೇಳಿದರೆ, ಯಾವ ರೀತಿಯಲ್ಲಿ ಸಮುದ್ರದಲ್ಲಿ ಮುಳುಗಿದಂಥ ಭೂಮಿಯನ್ನು ಭಗವಂತ ವರಾಹ ರೂಪದಿಂದ ಬಂದು ಅದನ್ನು ಕೋರೆ ಹಲ್ಲಿಂದ ಮೇಲಕ್ಕೆತ್ತಿ ಉದ್ಧಾರ ಮಾಡಿದಂತೆ ಪರಮಾತ್ಮ, ಅದೇ ರೀತಿಯಲ್ಲಿ ನಾವು ಏನಾಗಿದ್ದೇವೆ ಅಂತಂದರೆ ಅದು ಸಮುದ್ರದಲ್ಲಿ ಮುಳುಗಿತ್ತು, ನಾವು ಮುಳುಗಿದ್ದೇವೆ ಸಮುದ್ರದಲ್ಲಿ. ಯಾವುದು? ಸಂಸಾರ ಅನ್ನೋ ಸಮುದ್ರದಲ್ಲಿ ನಾವು ಮುಳುಗಿದ್ದೇವೆ. ಈ ಸಂಸಾರ ಸಮುದ್ರದಲ್ಲಿ ಮುಳುಗಿದ್ದೇವೆ. ಅದಕ್ಕೆ ವರಾಹರೂಪಿ ಪರಮಾತ್ಮ ನಿನ್ನನ್ನು ಹಣೆಗೆ ಹಚ್ಚಿಕೊಳ್ಳುತ್ತಾ ಇದ್ದೇನೆ, ನೀನು ಎತ್ತಿಟ್ಟಂಥ ಈ ಭೂದೇವಿಯನ್ನು, ಆದ್ದರಿಂದ ನನ್ನನ್ನು ಈ ಸಂಸಾರದಿಂದ ಉದ್ಧಾರ ಮಾಡು ಅಂತ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೆ ವರಾಹರೂಪಿ ಭಗವಂತನನ್ನು
ನಿತ್ಯ ಪ್ರಾರ್ಥನೆ ಮಾಡಿದ್ವಿ ಅಂದರೆ ನಮ್ಮನ್ನು ಒಂದು ದಿವಸ ಈ ಸಂಸಾರ ಸಮುದ್ರದಿಂದ ಮೇಲಕ್ಕೆತ್ತಿ ದಾಟಿಸಿ ಪರಮಾತ್ಮ ಮತ್ತೆ ಸಮುದ್ರಕ್ಕೆ ಬರದೇ ಇರುವಂತೆ ನೋಡಿಕೊಳ್ತಾನಂತೆ ಭಗವಂತ. ಹಾಗಾಗಿ ಈ ರೀತಿ ಅವನ ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಇದು ಅವನ ಬ್ರಹ್ಮದೇವರು ಮೊಟ್ಟ ಮೊದಲಿಗೆ ಮಾಡಿದಂಥದ್ದು. ಇದರಲ್ಲಿ ಏನಾಯಿತು ಅಂತಂದರೆ ಆಮೇಲೆ ಆಗಿರುವಂಥ ಕೆಲಸ ಅಂತಂದರೆ ಮೊದಲಿಗಾಗಬೇಕಾದ್ರೆ ಆಕೂತಿಂ ಪೃಚಯೇ ಪ್ರಾದಾತ್ ಅಂತ ಹೇಳುತ್ತಾರೆ. ಇಲ್ಲಿ ಆಕೂತಿ, ಪ್ರಸೂತಿ, ದೇವಹೂತಿ ಅಂತ ಈ ಭೂಮಿ ಎನ್ನುವಂಥದ್ದು ನಿಲ್ತು. ಭೂಮಿ ತನ್ನ ಕಕ್ಷೆಯಲ್ಲಿ ನಿಂತಾಗ ಆವಾಗ ಏನು ಮಾಡಿದ್ರಂತೆ, ಈ ಸ್ವಯಂಭೂಮನುಗಳು ಮತ್ತು ಈ ಶತರೂಪಾದೇವಿಯರು ಇಬ್ಬರೂ ಕೂಡ ಸಂಸಾರ ಮಾಡಲಿಕ್ಕೆ ಅಂತ ಆರಂಭ ಮಾಡಿದ್ರಂತೆ. ಅಲ್ಲಿ ಸಂಸಾರ ಮಾಡಬೇಕಾದ್ರೆ ಹಿಂದೆ ಹೇಳಿದಂತೆ 3 ಜನ ಹೆಣ್ಣು ಮಕ್ಕಳು 2 ಗಂಡಸು ಮಕ್ಕಳು ಹುಟ್ಟಿದರು. ಅದು ಹುಟ್ಟಬೇಕಾದ್ರೆ ಇನ್ನೂ ಕೂಡ ಮೊದಲು ಗರ್ಭಿಣಿಯಾಗಿದ್ಲಷ್ಟೆ. ಆ ಗರ್ಭಿಣಿಯಾದಾಗಲೇ ಶತರೂಪಾದೇವಿ ಏನು ಮಾಡ್ತಾಳಂತೆ, ಚತುರ್ಮುಖ ಬ್ರಹ್ಮದೇವರ ಜೊತೆಗೆ ಒಂದಷ್ಟು ಸಂವಾದವನ್ನು ಮಾಡ್ತಾಳೆ. ಭಗವಂತನು ಬರ್ತಾನೆ ಅವಾಗ, ಆ ಸಂದರ್ಭದಲ್ಲಿ ಪರಮಾತ್ಮನು ಬರ್ತಾನೆ. ಆ ಶತರೂಪಾದೇವಿ ಬಂದು ನಿಂತುಕೊಂಡು ಬ್ರಹ್ಮದೇವರು ಪರಮಾತ್ಮ ನಿಂತಾಗ ಅವರಿಬ್ಬರಿಗೂ ಪ್ರಶ್ನೆ ಕೇಳ್ತಾಳಂತ ಒಂದಷ್ಟು. ಏನು ಪ್ರಶ್ನೆ ಕೇಳಿದ್ಲು ಅಂತಂದರೆ, ದೇವರೇ ಇವತ್ತಿನಿಂದಲೂ ಕೂಡ ಅಂದರೆ ಅಲ್ಲಿ ತನಕ ನಡೆದಂತಹ ಸೃಷ್ಟಿ ವಿಚಿತ್ರವಾದ ಸೃಷ್ಟಿಗಳೆಲ್ಲ, ಅವರು ಸ್ವಯಂಭೂಮನುಗಳು ಮತ್ತು ಶತರೂಪಾದೇವಿಯರಿಂದ ಮೊಟ್ಟ ಮೊದಲಿಗೆ ನಡೆಯುವಂಥ ಸೃಷ್ಟಿ ಏನಿದೆಯಲ್ಲ, ಗಂಡು ಹೆಣ್ಣಿನಿಂದ ನಡೆಯುವಂಥ ಒಂದು ಸೃಷ್ಟಿ ಅದು. ಆ ಸೃಷ್ಟಿ ನಡಿಬೇಕಾದ್ರೆ ಇವಳು ಗರ್ಭಿಣಿ ಆಗ್ತಾ ಇದ್ದಾಳೆ. ಆ ಕಾಲದಲ್ಲಿ ಅವಳು ಕೇಳ್ತಾಳೆ, ಸ್ವಾಮಿ ಇವತ್ತಿನಿಂದಲೂ ಕೂಡ ನಮಗೆ ಈ ರೀತಿ ಸೃಷ್ಟಿ ಕಾರ್ಯವನ್ನು ವಹಿಸಿಕೊಟ್ಟಿದ್ದೇನೆ, ಆದರೆ ಇದರಲ್ಲಿ ನಮಗೆ ಅನ್ಯಾಯ ಆಯಿತು ಅಂತಂದ್ಲು ಶತರೂಪಾದೇವಿ. ನಮಗೆ ಅನ್ಯಾಯ ಆಯಿತು, ಏನು ಅಭಿಪ್ರಾಯ ಅಂತ ಅರ್ಥ ಆಗಲಿಲ್ಲ. ನಮಗೆ ಅನ್ಯಾಯ ಅಂತ ಹೇಳ್ತಿದ್ದೀರಿ, ಯಾರು ನಿಮ್ಮಿಬ್ಬರು ಗಂಡ ಹೆಂಡ್ತಿಗೆ ಅಂತ ಕೇಳಿದ್ರು ಅವರು. ಕೇಳಿದ್ದಕ್ಕೆ ಅಲ್ಲ ಅಂದರು. ನಮಗೆ ಅಂತಂದರೆ ನಮ್ಮ ಹೆಣ್ಣು ಜಾತಿಗೆ ಅನ್ಯಾಯ ಆಯಿತು ಅಂದರು. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಯಿತು. ಯಾಕೆ ಅಂತ ಕೇಳಿ, ಯಾಕೆ ಅಂತಂದರೆ ನೋಡು, ಈಗ ನಾವು ಈ ಮಗುವನ್ನು ಹೆರಬೇಕು ಅಂತಾದರೆ 9 ತಿಂಗಳು ಗರ್ಭದಲ್ಲಿ ಧಾರಣೆ ಮಾಡಬೇಕು. ಆ ಗರ್ಭದಲ್ಲಿ ಧಾರಣೆ ಮಾಡಬೇಕಾದ್ರೆ ನಮಗೆ ಹೆಚ್ಚು ಕೆಲಸ ಮಾಡಲಿಕ್ಕಾಗಲ್ಲ, ಓಡಾಡಲಿಕ್ಕಾಗಲ್ಲ, ಕಷ್ಟ ಆಗ್ತದೆ. ಇದನ್ನೆಲ್ಲ ಆ ಸಂದರ್ಭದಲ್ಲಿ ದೇವರ ಪೂಜೆ ಇತ್ಯಾದಿಗಳನ್ನು ಹೆಚ್ಚೆಚ್ಚು ಮಾಡಲಿಕ್ಕಾಗಲ್ಲ, ಕೂತಲ್ಲೇ ಧ್ಯಾನ ಮಾಡಬೇಕಷ್ಟೆ. ಆಮೇಲೆ ಹೋಗಲಿ ಇಷ್ಟೆಲ್ಲ ಆಯ್ತಲ್ಲ, ಗರ್ಭಿಣಿಯಾಗಿ ಆಮೇಲೆ ಪ್ರಸವ ಆಯಿತು. ಪ್ರಸವ ಆದಮೇಲೆ ಒಂದಷ್ಟು ರೆಸ್ಟು ಅಂತ ಒಂದಷ್ಟು ತಿಂಗಳಿಗೆ ಹೋಗಬೇಕು. ಅದು ಹೋಗಲಿ, ಅದು ಏನೋ ಮಾಡಿಬಿಡೋಣ ರೆಸ್ಟು, ಒಂದು ಕಡೆ ಮಲಿಗೆ ಆರಾಮಾಗಿರ್ತೀವಿ ಅಂತಂದರೆ ಅದು ಇಲ್ಲ. ಮತ್ತೇನು ಅಂತಂದರೆ ಆ ಮಗು ಇರ್ತದೆ, ಯಾವಾಗ ಏಳುತ್ತದೋ ಗೊತ್ತಿಲ್ಲ, ಯಾವಾಗ ಮಲಗ್ತದೋ ಗೊತ್ತಿಲ್ಲ. ಅದು ಎದ್ದಾಗ ನಾವು ಹೇಳಬೇಕು, ಅದು ಮಲಗಿದಾಗ ನಾವು ಮಾಡಬೇಕು. ಅಷ್ಟೇ ಅಲ್ಲ, ಅದು ಯಾವಾಗ ಏನು ಗಲೀಜು ಮಾಡಿಕೊಳ್ತದೋ ಗೊತ್ತಿಲ್ಲ. ಅದನ್ನು ತೊಳೆಯೋದು ಬಳಿಯೋದು ನಮ್ಮದೇ ಕೆಲಸ. ಅದು ಅತ್ತಾಗ ಸಮಾಧಾನ ಮಾಡೋದು ನಮ್ಮದೇ ಕೆಲಸ. ಪಕ್ಕದಲ್ಲಿ ಗಂಡಂದ್ರೆ ಮಲಗಿರ್ತಾರೆ, ಅವು ಏನಾದರೂ ಅಳ್ತಾ ಇತ್ತು ಅಂದರೆ ತಿವಿತಿರ್ತಾರೆ, ಈ ಕಡೆಯಿಂದ ತಿವಿದು ನೋಡ್ಕೊ ಅಲ್ಲಿ ಏನು ಅಳ್ತಾ ಇದೆ ನೋಡು ಅಂತ ನಮಗೆ ಹೇಳ್ತಿರ್ತಾರೆ. ಇವುಗಳು ಹೇಳೋದಿಲ್ಲ, ಮತ್ತೆ ಹಿಂಗಿರ್ತದೆ. ಆದ್ದರಿಂದ ಆದರೆ ಈ ಗಂಡಸರಿಗೆ ಮಾತ್ರ ಎಷ್ಟು ಯೋಗ ಅಲ್ಲ ಇವರಿಗೆಲ್ಲ. ಯಾಕೆ ಅಂದರೆ ಯಾವಾಗ ಬೇಕಾದರೂ ಕೂಡ ಹೇಳ್ಬೋದು, ದೇವ್ರ ಕೋಣೆಯಲ್ಲಿ ಕೂಡ್ಬೋದು, ಗಂಟೆಗಟ್ಟಲೆ ಮೂಗು ಹಿಡ್ಕೊಂಡು ಜಪ ಮಾಡ್ಬೋದು. ಆದರೆ ನಮಗೆ ಮಾತ್ರ ಇಲ್ಲ. ಇಷ್ಟಾಗಿಯೂ ಕೂಡ ಮತ್ತೊಂದೇನು ಅಂತಂದರೆ, ಬೆಳಗಾತ ಎದ್ದು ಕೂಡಲೇ ದೇವ್ರ ಕೋಣೆಯಲ್ಲಿ ಗಂಟೆಗಟ್ಟಲೆ ಕೂಡೋಣ ಅಂತಂದರೆ ಗಂಡ ಬಂದು ಬೈಲಿಕ್ಕೆ ಶುರು ಮಾಡ್ತಾನೆ. ಇನ್ನೂ ಆಗಿಲ್ವಾ ಫಲಹಾರ ಅಂತ ಕೇಳ್ತಾನೆ, ಇನ್ನೂ ಆಗಿಲ್ವಾ ಅಡಿಗೆ ಅಂತ ಕೇಳ್ತಾನೆ. ಏನು ಮಾಡಬೇಕು? ಎಲ್ಲ ನಾವೇ ಒದ್ದಾಡಬೇಕು. ಪ್ರತಿಯೊಂದು ಕೆಲಸವನ್ನು, ಮಗುವನ್ನು ನೋಡ್ಕೊಳ್ಳೋದು ಕೆಲಸ ನಮ್ಮದೇ, ಮನೆ ಕೆಲಸ ಮಾಡೋದು ನಮ್ಮದೇ, ಅಡಿಗೆ ಮಾಡೋದು ನಮ್ಮದೇ, ತೊಳೆಯೋದು ನಮ್ಮದೇ, ಬಳಿಯೋದು ನಮ್ಮದೇ, ಎಲ್ಲ ನಮ್ಮದೇ ಆಯ್ತಲ್ಲ. ಎಲ್ಲ ನಮ್ಮ ಮೇಲೆ ಹಾಕಿದರೆ ಇದು ಹೆಣ್ಣು ಮಕ್ಕಳಿಗೆ ಮಾಡಿದ ಅನ್ಯಾಯ ಇದು ಅಂತ ಹೇಳಿದ್ರು. ಅಂತೂ ಎಲ್ಲರೂ ತಲೆ ಅಲ್ಲಾಡಿಸಿದ್ದಾರೆ ಅಂದರೆ ನಮ್ಮ ಪರವಾಗಿ. ಹೀಗೆ ಕೇಳಿದ್ದಂತೆ, ಅಂದರೆ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಕೇಳಿದ್ದಂತೆ. ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ಹೌದು ದೊಡ್ಡ ಕಷ್ಟವನ್ನು ಪಡ್ತಾ ಇದ್ದೀರಿ, ನಿಮ್ಮಂಥ ಸಹನೆ ಮತ್ತೆ ಯಾರಿಗೂ ಕೂಡ ಇಲ್ಲ. ಆದ್ದರಿಂದ ಈ ಗಂಡಸರು ಮಾತ್ರ ದೇವರ ಮುಂದೆ ಕೂತ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಂಡು ಜಪ ತಪ ಅನುಷ್ಠಾನವನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡ್ತಾರೆ. ನಿಮಗಿದು ಯಾವುದು ಸಿಗಲಿಲ್ಲ, ಅದಕ್ಕೆ ನಾನೇ ಒಂದು ವ್ಯವಸ್ಥೆ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದಂತೆ. ಅದ್ಯ ಪ್ರಭೃತಿ ಆರಭ್ಯ ವಿಷ್ಣು ಪೂಜೇತಿ ಸಂಕಲ್ಪ್ಯ, ವಿಷ್ಣು ಪೂಜೇತಿ ಸಂಕಲ್ಪ್ಯ. ಇನ್ನು ಮುಂದೆ ಆಗಬೇಕಾದ್ರೆ ಈ ಗಂಡಸರು ದೇವರ ಕೋಣೆಯಲ್ಲಿ ಕೂತ್ಕೊಂಡು ಗಾಯತ್ರಿ ಜಪವನ್ನು 1000 ಗಾಯತ್ರಿ ಜಪವನ್ನು ಮಾಡಿ ಏನು ಪುಣ್ಯವನ್ನು ಪಡೀತಾರೋ ಅಂಥ ಪುಣ್ಯ ಎನ್ನುವಂಥದ್ದನ್ನು ನೀವು ಬರೀ ಮನೆ ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸಗಳೆಲ್ಲವೂ ಕೂಡ ವಿಷ್ಣು ಪೂಜೇತಿ ಸಂಕಲ್ಪ್ಯ, ಇದೆಲ್ಲ ವಿಷ್ಣುವಿನ ಪೂಜೆ ಇದು ಅಂತ ಅನುಸಂಧಾನ ಮಾಡಿಕೊಂಡು ಮಾಡಿದರೆ
ಅವರು ಎಷ್ಟು ಮಾಡಿದ್ದಾರೋ ಅಂದರೆ 1000 ಮಂತ್ರದ ಗಾಯತ್ರಿ ಮಂತ್ರವನ್ನು ಮಾಡಿದರೆ ಅದರ 100 ಪಟ್ಟು ಪುಣ್ಯವನ್ನು ನಿಮಗೆ ಕೊಡ್ತೇವೆ ಅಂತ ಭಗವಂತ ಹೇಳಿದಂತೆ. ಅಂದರೆ ಆದರೆ ಮಾಡುವಾಗ ಮಾತ್ರ ಅಯ್ಯೋ ಪಾತ್ರೆ ತೊಳಿಬೇಕಲ್ಲ ಅಂತ ಗೊಳೋ ಅಂತ ಬೈಕೋತ ಮಾಡಬೇಡ್ರಿ. ಅನ್ನ ಮಾಡಬೇಕಾದ್ರೆ ಅನ್ನವನ್ನು ಅಯ್ಯೋ ಮಾಡಬೇಕಲ್ಲ ಅಂತ, ಅಕ್ಕಿ ಆರಿಸ್ಬೇಕಾದ್ರೆ ಅಯ್ಯೋ ಮಾಡಬೇಕು ಹಂಗೆ ಅನ್ಕೋಬೇಡ್ರಿ. ಏನು ಮಾಡ್ತಾ ಇದ್ದೀವಿ, ದೇವರೇ ಇದು ನಿನ್ನ ಸೇವೆ ಮಾಡ್ತಾ ಇದ್ದೀವಿ, ಕೃಷ್ಣ ನಿನ್ನ ಸೇವೆ ಅಂತ ಅನುಸಂಧಾನವನ್ನು ಮಾಡಿಕೊಂಡು ಮಾಡಿದ್ವಿ ಅಂತ ಆದರೆ ಒಂದು ಹಿಡಿ ಅನ್ನವನ್ನು ಮಾಡಬೇಕಾದ್ರೂ ಕೂಡ ನೀವೇನು ಮಾಡಿರ್ತೀರೋ ಅಗ್ಗಿಷ್ಟಿಗೆ ಮೇಲೆ ಮಾಡಬೇಕು ಅಂತಲ್ಲ, ನಿಮ್ಗೆ ಏನು ದೇವರು ಅನುಕೂಲ ಕೊಟ್ಟಿದ್ದಾನೋ ನೀವು ಮಾಡುವ ಗ್ಯಾಸ್ ಮೇಲೇ ಒಂದು ಪಾತ್ರೆಯಲ್ಲಿ ಅನ್ನ ಇಟ್ಟಿದ್ದೀರಿ ಅಂತ ಆದರೆ ಆ ಅನ್ನ ಅನ್ನುವಂಥದ್ದು ನಾನು ತಿನ್ನಲಿಕ್ಕೆ ಅಂತ ಅಂದುಕೊಳ್ಬೇಡ್ರಿ, ದೇವರೇ ನಿನಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಅಂದುಕೊಳ್ರಿ. ಅವನಿಗೆ ಸಮರ್ಪಣೆ ಮಾಡುತ್ತೇನೆ ಅಂತನ್ನುವ ಅನುಸಂಧಾನದಿಂದ ಮಾಡಿ ನೀವು ಅನ್ನವನ್ನು ಇಳಿಸಿದರೆ ನಿಮಗೆ ಪುಣ್ಯ ಬಂದೋಯ್ತು ಅಂತ ಅರ್ಥ. ಹಾಗೆ ಈ ಯೋಗವನ್ನು ಭಗವಂತ ಕೊಟ್ಟಿದ್ದಾನಂತೆ. ಅದರಿಂದ ಶತರೂಪಾದೇವಿಯರು ಸಂತೋಷವನ್ನು ಪಟ್ಟು ಆವತ್ತಿನಿಂದಲೂ ಕೂಡ ಎಲ್ಲ ಕೆಲಸ ಮಾಡ್ತೇನೆ ಅಂತ ನಿಂತುಕೊಂಡ್ರಂತೆ ಶತರೂಪಾದೇವಿಯರು. ಈ ರೀತಿಯಲ್ಲಿ ಶತರೂಪಾದೇವಿಯರು ಮುಂದುವರೆದರು. ಆಗ 5 ಜನ ಮಕ್ಕಳು ಹುಟ್ಟಿದ್ರಂತೆ. ಈ 5 ಜನ ಮಕ್ಕಳು ಹುಟ್ಟಿದಾಗ ಆ 5 ಜನ ಮಕ್ಕಳಲ್ಲೂ ಕೂಡ ಆಕೂತಿ, ಪ್ರಸೂತಿ, ದೇವಹೂತಿ, ಪ್ರಿಯವ್ರತ, ಉತ್ತಾನಪಾದ. ಅದರಲ್ಲಿ ಏನಾಯಿತು ಅಂದರೆ ಆಕೂತಿ ದೇವಿಯರನ್ನು ಈ ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡಿದ್ರಂತೆ. ಆಕೂತಿಂ ರುಚಯೇ ಪ್ರಾದಾತ್ ಅಪಿ ಭ್ರಾತೃಮತೀಮಪಿ ಅಂದರೆ ಆಕೂತಿ ದೇವಿಯನ್ನು ರುಚಿ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡಿದರು. ಇದರ ಆಂತರ್ಯ ಏನು ಅಂದರೆ ಇಲ್ಲಿ ಹೇಳುವಾಗ ಒಂದು ಮಾತಿದೆ. ಏನು ಮಾಡಿದ್ದಾರೆ ಅಂತಂದರೆ ಅಪಿಭ್ರಾತೃಮತಿ, ಇವಳನ್ನು ಕೊಡಬೇಕಾದ್ರೆ ಸ್ವಯಂಭೂಮನುಗಳು ಏನು ಮಾಡಿದ್ರಂತೆ, ರುಚಿ ಪ್ರಜಾಪತಿಗಳಿಗೆ ಕೊಡಬೇಕಾದ್ರೆ ಒಪ್ಪಂದ ಮಾಡಿಕೊಂಡ್ರಂತೆ. ಒಪ್ಪಂದ ಏನು ಒಪ್ಪಂದ ಮಾಡಿದ್ದಾರೆ ಅಂತಂದರೆ, ನನ್ನ ಮಗಳನ್ನು ಕೊಡ್ತೇನೆ ನಿನಗೆ, ನನ್ನ ಮಗಳನ್ನು ಕೊಡ್ತೇನೆ, ಕನ್ಯಾದಾನ ಮಾಡ್ತೇನೆ. ಆದರೆ ಕನ್ಯಾದಾನ ಮಾಡಬೇಕಾದ್ರೆ ಇದು ಪುತ್ರಿಕಾಪುತ್ರ ಧರ್ಮದಿಂದ ಸ್ವೀಕಾರ ಮಾಡಬೇಕು. ಪುತ್ರಿಕಾಪುತ್ರ ಧರ್ಮ ಅಂತಂದರೆ ಅರ್ಥ ಏನು ಅಂತ ಹೇಳಿದರೆ, ಅದರ ಅಭಿಪ್ರಾಯ ನನಗೆ ಗಂಡು ಸಂತಾನ ಇಲ್ಲ, ಆದ್ದರಿಂದ ನನ್ನ ಮಗಳಲ್ಲಿ ಹುಟ್ಟುವಂಥ ಗಂಡು ಸಂತಾನವನ್ನು ನನಗೆ ದತ್ತು ಕೊಡಬೇಕು ಅಂತ ಒಪ್ಪಂದ ಮಾಡೋದು. ಇದನ್ನೇನಂತ ಕರೀತಾರೆ ಅಂದರೆ ಪುತ್ರಿಕಾಪುತ್ರ ಧರ್ಮ ಅಂತ ಹೇಳ್ತಾರೆ. ಪುತ್ರಿಕಾಪುತ್ರ ಧರ್ಮ. ಆ ಪುತ್ರಿಕಾಪುತ್ರ ಧರ್ಮದ ಸಂಕಲ್ಪ ಏನಿದೆ ಅಲ್ವಾ, ಆ ಸಂಕಲ್ಪವನ್ನು ಮಾಡೋದೇ ಹಾಗೆ ಅಂತ ಹೇಳಿದರೆ ಅಭ್ರಾತೃಕಾಂ ಇಮಾಂ ಕನ್ಯಾಂ. ಅಭ್ರಾತೃಕಾಂ, ಭ್ರಾತೃ ಅಂತ ಹೇಳಿದರೆ ಅಣ್ಣ ತಮ್ಮಂದಿರು, ಸಹೋದರರು ಅಂತ ಅರ್ಥ. ಅಭ್ರಾತೃಕ ಅಂದರೆ ಸಹೋದರ ಇಲ್ಲದೆ ಇರುವಂತಹ ಈ ಕನ್ಯೆಯನ್ನು ನಿನಗೆ ದಾನ ಮಾಡ್ತೇನೆ ಅಂತ ಅರ್ಥ. ಅಭ್ರಾತೃಕಾಂ ಇಮಾಂ ಕನ್ಯಾಂ ಪ್ರದಾಸ್ಯಾಂ, ಈ ಕನ್ಯೆಯನ್ನು ನಿನಗೆ ದಾನ ಮಾಡುತ್ತೇನೆ, ಆದರೆ ಈ ಕನ್ಯೆಯಲ್ಲಿ ಹುಟ್ಟುವಂಥ ಗಂಡು ಸಂತಾನ ನನಗೆ ದತ್ತು ಕೊಡಬೇಕು ಅಂತ ನೀವೇನಾದರೂ ಒಪ್ಪಂದ ಮಾಡಿಕೊಂಡು ಮಾಡಿದರೆ ಅದನ್ನು ಪುತ್ರಿಕಾಪುತ್ರ ಧರ್ಮ ಅಂತಾರೆ. ಹಾಗೆ ಸ್ವಯಂಭೂಮನುಗಳು ಕೂಡ ರುಚಿ ಪ್ರಜಾಪತಿಗಳಿಗೆ ಕನ್ಯಾದಾನ ಮಾಡಬೇಕಾದ್ರೆ ಹೀಗೆ ಮಾಡಿದ್ರಂತೆ. ಅಲ್ಲಿ ಹೀಗೆ ಮಾಡಬೇಕಾದ್ರೆ ಇದು ಸರಿನಾ ಅಂತ ಅನಿಸುತ್ತೆ. ಯಾಕೆಂದರೆ ಅಭ್ರಾತೃಕಾಂ ಇಮಾಂ ಕನ್ಯಾಂ ಅಂದರೆ ಸಹೋದರರಿಲ್ಲದೆ ಇರುವಂತಹ ಈ ಕನ್ಯೆ ಅಂತ. ಸಹೋದರರಿಲ್ಲೇನು, ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ ಇದ್ರಲ್ಲ, ಅವ್ರು ಇರಬೇಕಾದ್ರೆ ಮತ್ತೆ ಅಭ್ರಾತೃಕಾಂ ಇಮಾಂ ಕನ್ಯಾಂ ಅಂತ ಹೇಗೆ ಹೇಳಿದರು? ಸಂಕಲ್ಪ ಆದರೆ ಹೇಗೆ ಮಾಡ್ಲಿಕ್ಕೆ ಬರ್ತದೆ ಅಂತ ಸಂಕಲ್ಪವೇ ಮಾಡಲಿಕ್ಕೆ. ಯಾಕೆಂದರೆ ಪುತ್ರಿಕಾಪುತ್ರ ಧರ್ಮದ ಸಂಕಲ್ಪ ಇರೋದೇ ಹೀಗೆ. ಅಂದರೆ ಗಂಡು ಸಂತಾನ ಇದ್ದಾಗ ಹೀಗೆ ಪುತ್ರಿಕಾಪುತ್ರ ಧರ್ಮವನ್ನು ಮಾಡ್ಲಿಕ್ಕೆ ಬರೋದೇ ಇಲ್ಲ. ಗಂಡು ಸಂತಾನ ಇತ್ತು ಅಂದರೆ, ಅದು ಇಲ್ಲದೆ ಇದ್ದರೆ ಮಾತ್ರ ಪುತ್ರಿಕಾಪುತ್ರ ಧರ್ಮದಿಂದಾಗಿ ಕನ್ಯಾದಾನವನ್ನು ಮಾಡಬಹುದು ಅಂತ ಹೀಗೆಲ್ಲ ಇದೆ ಕ್ರಮ. ಅದು ಹೇಗೆ ಮಾಡಿದ ಮತ್ತೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಮಧ್ವಾಚಾರ್ಯ ಹೇಳ್ತಾರೆ, ಹೌದು ಅವರಿಗೆ ಸಹೋದರರು ಇದ್ದರೂ ಕೂಡ ಸ್ವಯಂಭೂಮನುಗಳಿಗೆ ಒಂದು ಗೊತ್ತಿತ್ತಂತೆ. ಏನು ಅಂತಂದರೆ ಅಭ್ರಾತೃಕಾಂ ಇಮಾಂ ಕನ್ಯಾಂ ಅಂತ ಹೇಳಬೇಕಾದ್ರೆ ಗಂಡು ಸಂತಾನ ಇದ್ದಾರೆ, ಆದರೆ ಈ ಏನು ಆಕೂತಿ ದೇವಿ ಇದ್ದಾಳೆ ಇವಳಲ್ಲಿ ಸಾಕ್ಷಾತ್ತು ಭಗವಂತ ಅಂದರೆ ಯಜ್ಞನಾಮಕ ಪರಮಾತ್ಮನೇ ಇವಳಲ್ಲಿ ಅವತಾರ ಮಾಡುತ್ತಾನೆ ಅಂತ ಅವ್ರಿಗೆ ಗೊತ್ತಿತ್ತು. ಆದ್ದರಿಂದ ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ, ಆದರೆ ಎಷ್ಟು ಗಂಡು ಮಕ್ಕಳಿದ್ದರೂ ಕೂಡ ಪರಮಾತ್ಮನಂಥ ಮಗ ಆಗಲಿಕ್ಕೆ ಸಾಧ್ಯನಾ? ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಂಥ ಮಗ ಇಲ್ಲ ಅನ್ನುವ ದೃಷ್ಟಿಯಿಂದ ಅಭ್ರಾತೃಕಾಂ ಇಮಾಂ ಕನ್ಯಾಂ ಅಂತ ಹೇಳಿದ್ದಂತೆ. ಅಂದರೆ ಅಂದರೆ ಭಗವಂತನಂಥ ಮಗ ಗಂಡು ಸಂತಾನ ಇಲ್ಲ, ಅವನು ಸಿಗಬೇಕು ಅನ್ನೋದಕ್ಕೋಸ್ಕರವಾಗಿ ಹೀಗೆ ಸಂಕಲ್ಪ ಮಾಡಿದ್ದಂತೆ. ಆದ್ದರಿಂದ ಅವನು ಹುಟ್ಟಿದ ಮೇಲೆ ನನ್ನ ಮಗ ಆಗಬೇಕು ಅಂತ ಕೇಳಿಕೊಂಡ್ರು. ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿ ಆಕೂತಿ ದೇವಿಯರನ್ನು ಇವರಿಗೆ ಕೊಟ್ಟು ವಿವಾಹ ಮಾಡಿದರು ಅಂತ ಹೇಳ್ತಾರೆ. ಆಮೇಲೆ ಅವ್ರ ಮಕ್ಕಳು ಏನು ಹುಟ್ಟಿದ್ದು ಅದೆಲ್ಲ ಏನು ಕಥೆ ಅಂದರೆ ಅದನ್ನು ಮುಂದೆ 8ನೇ ಸ್ಕಂದದ ಆರಂಭದಲ್ಲಿ ಹೇಳ್ತಾರೆ. ಅಲ್ಲಿ ಬರುವಂಥದ್ದು.
ಆಮೇಲೆ ಮತ್ತೊಂದೇನು ಅಂದರೆ ದೇವಹೂತಿ ಅಂತ ಇನ್ನೊಬ್ಬ ಮಗಳಿದ್ಲು. ಆ ದೇವಹೂತಿ ಅನ್ನುವಂಥ ಮಗಳನ್ನು ಅವಳನ್ನು ಕೂಡ ಮದುವೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ರು. ಅವರು ವಿವಾಹ ಮಾಡಬೇಕು ಅಂತ ವಿಚಾರ ಮಾಡಬೇಕಾದ್ರೆ ಆಗ ಏನಾಯ್ತಂತೆ, ಗಂಡು ಹುಡುಕ್ತಾ ಇದ್ರಂತೆ. ಗಂಡು ಹುಡುಕಬೇಕಾದ್ರೆ ಗಂಡು ಯಾವ ಗಂಡಿಗೆ ಕೊಡೋದು ಅಂತ ಹುಡುಕಿದ್ರೆ ಯಾವ ಗಂಡು ಸಿಗ್ತಿರ್ಲಿಲ್ಲಂತೆ. ಮತ್ತು ಇನ್ನೊಂದು ಏನು ಅಂದರೆ ಸಿಕ್ಕರೂ ಕೂಡ ಎಲ್ಲವನ್ನು ರಿಜೆಕ್ಟ್ ಮಾಡ್ತಿದ್ಲಂತೆ ದೇವಹೂತಿ. ಯಾಕೆ ಅಂದರೆ ದೇವಹೂತಿ ಅಂದರೆ ಆ ಕಾಲದ ಅಪ್ಪಟ ಸೌಂದರ್ಯದ ಗಣಿ ಅಂತೆ. ಅವಳು ಸೌಂದರ್ಯದ ಗಣಿ. ಎಂಥ ಸೌಂದರ್ಯ ಅಂತಂದರೆ ಅವಳನ್ನು ನೋಡಿದರೆ ಎಂಥವರು ಕೂಡ ಮೋಹಿತರಾಗಿ ಹೋಗಬೇಕು ಅಂತಹ ಸೌಂದರ್ಯ. ಎಷ್ಟರ ಮಟ್ಟಿಗೆ ಅಂತಂದರೆ ಇಂದ್ರದೇವರು ಮೇಲೆ ಒಂದು ಸರ್ತಿ ಪುಷ್ಪಕ ವಿಮಾನದಲ್ಲಿ ಓಡಾಡ್ತಿದ್ರಂತೆ. ಅಂಗಳದಲ್ಲಿ ಇವಳು ಚೆಂಡಾಟವನ್ನು ಆಡ್ತಿದ್ಲಂತೆ ದೇವಹೂತಿ. ಅವಳನ್ನು ನೋಡುವಾಗ ಇಂದ್ರ ಒಂದು ಸರ್ತಿ ಮನಸ್ಸಲ್ಲಿ ಅಂದ್ಕೊಂಡಂತೆ, ಇವಳನ್ನು ಯಾಕೆ ನಾನು ಮದುವೆ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಂತ ಒಂದು ಸರ್ತಿ. ಅಂದರೆ ಅಂಥ ಸೌಂದರ್ಯ ಇತ್ತಂತ ಅವಳದ್ದು. ಅಷ್ಟು ಸುಂದರವಾದಂಥ ಹುಡುಗಿ ಅವಳು. ಅದಕ್ಕೆ ಆ ಸೌಂದರ್ಯದ ಗಣಿಗೆ ರಾಜನಿಗೆ ತಲೆ ಬಿಸಿ ಆಗೋಗಿತ್ತು. ಇಷ್ಟು ಸುಂದರವಾಗಿದ್ದಾಳೆ, ಇವಳಿಗೆ ಒಂದು ಗಂಡು ತರಬೇಕಂದ್ರೆ ಎಷ್ಟು ಕಷ್ಟ ಇದೆಯಲ್ಲ ಅಂತ ಅನಿಸ್ಬಿಟ್ಟಿತ್ತಂತೆ. ಹಾಗೆಲ್ಲ ಆಗಿತ್ತು ಆವಾಗ. ಅಂದರೆ ಮನುಷ್ಯರಲ್ಲಿ ಅಂಥ ವ್ಯವಸ್ಥೆಗಳು ಕಡಿಮೆ ಅಂತ ಅಂದ್ಕೊಳ್ರಿ. ಅಂದರೆ ಹಿಂದೆಲ್ಲ ಇತ್ತು, ಭಾಳ ಸುಂದರವಾದ ಹುಡುಗಿ ಅಂದರೆ ಒಳ್ಳೆ ಹುಡುಗನೇ ಸಿಗಬೇಕು ಅಂತ ಇರ್ತಿತ್ತು. ಹಾಗೆ ಅವಳಿಗೆ ಹುಡುಗ ಚೆನ್ನಾಗಿರೋನು ಸಿಗಬೇಕು ಅಂತ ಎಲ್ಲಿ ಹುಡುಕಬೇಕಪ್ಪ ಅಂತ ಆಗಿತ್ತು ಅವನಿಗೆ. ಅದು ಹುಡುಕಿ ಮತ್ತೆ ಏನಾಗ್ತಿತ್ತು ಅಂದರೆ ಹುಡುಕಿದ್ರು ಕೂಡ ಇವಳೇನು ಮಾಡ್ತಿದ್ಲಿ, ಎಲ್ಲ ನನಗೆ ಬೇಡ ಬೇಡ ಅಂತ ರಿಜೆಕ್ಟ್ ಮಾಡ್ತಿದ್ಲಂತೆ. ಎಲ್ಲ ರಿಜೆಕ್ಟ್ ಮಾಡ್ತಾ ಇದ್ಲು. ಇಂಥ ಕಾಲ ಇತ್ತಂತೆ. ಅದೇ ಸಂದರ್ಭದಲ್ಲಿ ಏನಾಗಿತ್ತಂತೆ, ಒಂದು ಕಡೆಯಲ್ಲಾಗಬೇಕಾದ್ರೆ ಈ ಕರ್ದಮ ಪ್ರಜಾಪತಿಗಳು ಏನು ಆಗಲೇ ಹಿಂದೆ ಚತುರ್ಮುಖ ಬ್ರಹ್ಮದೇವರ ಅವಯವದಿಂದ ಹುಟ್ಟಿದ್ರು, ಅವರು ಕರ್ದಮ ಪ್ರಜಾಪತಿಗಳಾಗಬೇಕಾದ್ರೆ ತಪಸ್ಸನ್ನು ಮಾಡುತ್ತಾ ಕೂತಿದ್ರಂತೆ. ಭಗವಂತನ ತಪಸ್ಸನ್ನು ಮಾಡುತ್ತಾ ಇದ್ರಂತೆ. ನಿರಂತರವಾಗಿ ಭಗವಂತನ ತಪಸ್ಸನ್ನು ಮಾಡುತ್ತಾ ಇದ್ದಂಥ ಅವರಿಗೆ ಸಾಕ್ಷಾತ್ ಭಗವಂತನೇ ಪ್ರಕಟನಾದಂತೆ. ದೇವರೇ ಪ್ರತ್ಯಕ್ಷನಾಗಿ ಅವರಿಗೆ ಹೇಳಿದಂತೆ ಮೋಕ್ಷವನ್ನು ಕೊಡಬೇಕು ಅಂತಂದಾಗ ಆಗ ಅವರಿಗೆ ಹೇಳ್ತಾ ಇದ್ದಾನಂತೆ, ಪ್ರಜಾಸೃಜೇತಿ ಭಗವಾನ್ ಕರ್ದಮೋ ಬ್ರಹ್ಮಣೋದಿತಃ ಸರಸ್ವತ್ಯಾಂ ತಪಸ್ತೇಪೆ ಸಹಸ್ರಾಣಾಂ ಸಮಾದಶ. ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಕ್ಕೆ ನಿನಗೆ ಮೋಕ್ಷ ಆಗಬೇಕು ಅಂತಾದರೆ ನೀನು ಮಕ್ಕಳನ್ನು ಪಡೀಬೇಕು ಅಂತಂದ. ಮಕ್ಕಳನ್ನು ಪಡಿಬೇಕು. ನೀನು ಮಕ್ಕಳನ್ನು ಪಡೆದ್ರೆ ನಿನಗೆ ಮೋಕ್ಷ ಎನ್ನುವಂಥದ್ದು ಆಗತ್ತೆ. ಆದ್ದರಿಂದ ಹೇಗೆ ಅಂತ ಕೇಳಿದರೆ, ನೀನು ಮಕ್ಕಳನ್ನು ಪಡೆದಾಗ ಮೊದಲಿಗೆ ನಿನಗೆ ಹೆಣ್ಣು ಮಕ್ಕಳು ಹುಡ್ತಾರೆ. 10ನೇ ಮಗುವಾಗಿ 9 ಜನ ಹೆಣ್ಣು ಮಕ್ಕಳು, 10ನೇ ಮಗುವಾಗಿ ನಾನೇ ನಿನ್ನ ಮಗನಾಗಿ ಅವತಾರವನ್ನು ಮಾಡ್ತೇನೆ, ನಿನ್ನನ್ನು ಉದ್ಧಾರ ಮಾಡ್ತೇನೆ. ಅದಕ್ಕೆ ನೀನು ಮಾಡಬೇಕಾದ್ದೇನು ಅಂತಂದರೆ, ನಿನ್ನ ಬಳಿಗೆ ಈ ಸ್ವಯಂಭೂ ಮನುಗಳು ಬರ್ತಾರೆ. ಅವರು ಬಂದು ಮಗಳನ್ನು ಕನ್ಯಾದಾನ ಮಾಡ್ತೇನೆ ಅಂತಂದಾಗ ಇನ್ನೊಂದು ಮಾತಿಲ್ಲದೆ ಒಪ್ಪಿಕೊಂಡು ಮದುವೆ ಮಾಡಿಕೊಳ್ಬೇಕು ನೀನು ಅಂತ ಅವರಿಗೆಲ್ಲ ಹೇಳಿದ್ರಂತೆ. ಆಯಿತು ಅಂತ ಇವರು ಹೇಳಿದರು. ಹೇಳಿದ ಕೂಡಲೇ ಏನಾಯಿತು, ಇವರಿಗೆ ಈ ಕಡೆಯಿಂದ ದೇವಹೂತಿಗೆ ಹುಡುಕ್ತಾ ಇದ್ರು, ಕನ್ಯೆಯನ್ನು ಹುಡುಕ್ತಾನೆ ಇದ್ರು, ಇದು ವರನನ್ನು ಹುಡುಕ್ತಿದ್ರು. ಎಲ್ಲೂ ಸಿಗ್ತಾ ಇರಲಿಲ್ಲ. ಕಡೆ ಕೇಳಿದ್ನಂತೆ, ಅಪ್ಪನೇ ಕೇಳಿದ್ನಂತೆ, ಸ್ವಯಂಭೂಮನು ಕೇಳಿದ್ನಂತೆ. ತೋರಿಸಿದ ಹುಡುಗರನ್ನೆಲ್ಲ ನೀನು ರಿಜೆಕ್ಟ್ ಮಾಡ್ತಾ ಇದ್ದೆ, ಬೇಡ ಬೇಡ ಅಂತ ಬೇರೆ ಹೇಳ್ತಿದ್ದೆ. ಹಾಗೇನಾದರೂ ನೀನೇನಾದರೂ ಬೇರೆ ಏನಾದರೂ ನೋಡ್ಕೊಂಡಿಯೇ ಹೇಳು ಅಂತ ಕೇಳಿದ್ರಂತೆ. ನೀನೇ ಏನಾದರೂ ಮನಸ್ಸಲ್ಲಿ ಯಾರನ್ನಾದ್ರೂ ಇಷ್ಟಪಟ್ಟಿಯೋ ಏನು ಮಾಡಿಯೋ ಹೇಳಿಬಿಡು, ಅವ್ರ ಜೊತೆಗೆ ಬೇಕಾದ್ರೆ ಮದುವೆ ಮಾಡಿಬಿಡ್ತೀನಿ ಅಂತಂದನಂತೆ. ಅಷ್ಟು ಹೇಳ್ತಾ ಇರುವಾಗ ಆಗ ಅವಳು ಹೇಳ್ತಾಳೆ, ಅಪ್ಪ ನಾನು ಯಾರನ್ನು ನೋಡಿಲ್ಲ ಅಂತಂದಂತೆ. ಮತ್ತು ಯಾರನ್ನು ನೋಡಿಲ್ಲ ಅಂತ ಹೇಳ್ತಿ, ನೋಡಿದವ್ರನ್ನೆಲ್ಲ ಬೇಡ ಅಂತ ಹೇಳ್ತಿ, ಏನಂತ ಅರ್ಥ ಮಾಡಿಕೊಳ್ಳಿ ನಿನಗೆ ಅಂತ ಕೇಳಿದಾಗ ಅದಕ್ಕೆ ಅವರಪ್ಪ ಕೇಳಿದ, ಒಂದೊಂದೇ ನಿಧಾನವಾಗಿ ಕೇಳಿದಂತೆ. ಹೋಗಲಿ, ನಿನಗೆ ಎಂಥ ವರ ಬೇಕು ಅಂತ ನಿನ್ನ ಅಪೇಕ್ಷೆ ಇದೆ ಹೇಳು ಅಂತ ಕೇಳಿ. ಎಂಥ ವರ ಬೇಕು ನಿನಗೆ? ಏನು ಇಂಜಿನಿಯರ್ ಬೇಕು, MBBS ಬೇಕು, IAS ಬೇಕು, KAS ಬೇಕು, ಯಾರು ಬೇಕು ಹೇಳು ಅಂತ ಕೇಳಿ. ಯಾರು ಬೇಕು ನಿನಗೆ ಅಂದರೆ ಅದಕ್ಕೆ ಆ ದೇವಹೂತಿ ಹೇಳಿದ್ದಂತೆ, ನನಗೆ ಇಂಜಿನಿಯರ್ ಬೇಡ, MBBS ಬೇಡ, IAS ಬೇಡ, KAS ಬೇಡ, ಯಾವುದು ಬೇಡ. ಮತ್ತು ಯಾವುದು ಬೇಡ, ಮದುವೆನೇ ಬೇಡವ ನಿನಗೆ? ಇಲ್ಲ, ಬೇಕು ಅಂದಂತೆ. ಮತ್ತು ಎಂಥ ವರ ಬೇಕು ನಿನಗೆ ಹೇಳು ಅಂತಂದರೆ, ನನಗೆ ಈ ಯಾವ ವರಗಳೂ ಕೂಡ ಬೇಡ, ನನಗೆ ಬೇಕಾದಂಥ ವರ ಒಬ್ಬರೇ ಒಬ್ಬರು. ಯಾರು ಅಂತಂದರೆ ಶುದ್ಧವಾದ ವೈದಿಕ ಬ್ರಾಹ್ಮಣ ಬೇಕು ನನಗೆ ಅಂತ ಕೇಳಿದ್ದಂತೆ. ವೈದಿಕ ಬ್ರಾಹ್ಮಣ ಇದ್ದರೆ ಹೇಳ್ರಿ ಮದುವೆ ಮಾಡ್ಕೋತೀನಿ ಅಂದಂತೆ. ಎಲ್ಲರೂ ಜೀವನದಲ್ಲಿ ಹೆಣ್ಮಕ್ಳು ನೋಡಿದರೆ ಒಲ್ಲೇನ ವೈದಿಕ ಬ್ರಾಹ್ಮಣನ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇವಳು ಬೇಕು ನನಗೆ ವೈದಿಕ ಬ್ರಾಹ್ಮಣನು ಅಂದಂತೆ. ವೈದಿಕ ಬ್ರಾಹ್ಮಣನೇ ಬೇಕು ಅಂತ ಕೇಳಿಲ್ಲಂತೆ.
ಏನು ಹುಡುಗಿದ್ದೆ ನೀನು ಅಂತ ಅಂದ್ಕೊಂಡ್ರು. ಆಯಿತು ಸರಿ ಅಂತ ಹೇಳಿ ಆಮೇಲೆ ಏನು ಮಾಡಿದ್ರಂತೆ, ವೈದಿಕ ಬ್ರಾಹ್ಮಣ ಅಂತ ಹುಡುಕೊಂಡು ಹೋಗಬೇಕಾದ್ರೆ ಈ ಮನುರಾಜ ಏನು ಮಾಡಿದ್ನಂತೆ, ಸ್ವಯಂಭವ ಮನು ಬಂದದ್ದೆಲ್ಲಿ ಅಂತಂದರೆ ಇವರ ಆಶ್ರಮಕ್ಕೆ ಬಂದನಂತೆ, ಕರ್ದಮರ ಆಶ್ರಮಕ್ಕೆ ಬಂದ. ಮನುಹು ಸ್ಯಂದನ ಮಾಸ್ತಾಯ ಶಾತಕೌಂಭ ಪರಿಚ್ಛದಂ. ಆ ರೀತಿ ಸ್ವಯಂಭವ ಮನುಗಳು ಬಂದು ಅವರ ಆಶ್ರಮಕ್ಕೆ ಬಂದು ನೋಡಿದ್ರಂತೆ, ಕರ್ದಮರನ್ನು ನೋಡಬೇಕಾದ್ರೆ ಮೈಯೆಲ್ಲ ಮುಪ್ಪಾಗಿ ಹೋಗಿದೆ. ಏನು ಅವರು ಮೈಯಲ್ಲಿ ಏನು ಸರಿಯಾಗಿ ಏನು ಶಕ್ತಿ ಇಲ್ಲ, ಏನಿಲ್ಲ. ಅವರನ್ನು ತೋರಿಸ್ಬಿಟ್ಟು ಹೇಳಿದ್ರಂತೆ, ಇವನನ್ನು ಮದುವೆ ಮಾಡ್ಕೋತೇನು ಅಂತ ಕೇಳಿದ್ರಂತೆ. ಅದಕ್ಕೆ ತಯಾರಿದ್ದೀನಿ ಅಂದವಳು. ಮೊದಲು ತಯಾರಿದ್ದೀನಿ ಅಂದವಳು. ಏನು ಹೇಳ್ತಿದ್ದೀನಿ, ಹೌದು ಅಂದವಳು. ಇವನ್ನೇ ಮದುವೆ ಮಾಡ್ಕೋತೀನಿ ಅಂತ. ನಿನ್ನ ಹಣೆ ಬರಹ ಅಂತ ಅನ್ಕೊಂಡು ಮತ್ತಿನ್ನು ಯಾರನ್ನು ತೋರಿಸಿದ್ರು ಬೇಡ ಅಂತ ಬೇರೆ ಹೇಳ್ತಿದ್ದೆ. ಆಯ್ತು, ಇವನನ್ನಾದರೂ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದೀಯಲ್ಲ, ಸರಿ ನೀನು ವಿವಾಹ ಮಾಡ್ಕೋ ಅಂತ ಹೇಳಿಬಿಟ್ಟು ಆ ಕರ್ದಮ ಮತ್ತು ಇಬ್ಬರದ್ದು ಕೂಡ ವಿವಾಹವನ್ನು ಮಾಡಿಸಿದ್ರಂತೆ. ಇಬ್ಬರ ವಿವಾಹವನ್ನು ಮಾಡಿಸಿ ದೇವಹೂತಿ ಕರ್ದಮರ ವಿವಾಹವನ್ನು ಏವಮಾಶ್ಕೃತ ಶೇಷ ಗುಣಕರ್ಮೋದಯಂ ಮುನಿಂ. ಕರ್ದಮರು ಅವರ ನಡತೆಗಳನ್ನೆಲ್ಲ ಪ್ರಶಂಸೆ ಮಾಡಿದರು. ಭಗವಂತನ ಧ್ಯಾನಕ್ಕೆ ತೊಡಗಿದಂಥ ಮಹಾತ್ಮರಿವರು ಅಂತ ಸ್ವಲ್ಪ ನಾಚಿಕೆ ಪಟ್ಟರು. ಆದರೂ ಕೂಡ ಅವರನ್ನು ಮದುವೆ ಮಾಡಿಕೊಂಡ್ರಂತೆ. ಮದುವೆ ಮಾಡಿಕೊಂಡ ನಂತರ ತವ ಸಂದರ್ಶನ ದೇವ ಚಿನ್ನಾಮೇ ಸರ್ವ ಸಂಶಯ ಯತ್ ಸ್ವಯಂ ಭಗವಾನ್ ಪ್ರೀತ್ಯ ಧರ್ಮಮಾ ಹರಿರಕ್ಷಸೋರು. ಆಮೇಲೆ ಭಗವಂತ ಹೇಳಿದಂತೆ ಇವರು ಬಂದಿದ್ದಾರೆ, ಆದ್ದರಿಂದ ಮದುವೆ ಮಾಡಿಕೊಳ್ಬೇಕು ಅಂತ ಕರ್ದಮರು ಕೂಡ ವಿವಾಹವನ್ನು ಮಾಡಿಕೊಂಡ್ರಂತೆ. ಎಲ್ಲ ಆಯಿತು, ವಿವಾಹ ಆಯಿತು. ಅವಳು ಮನಸ್ಸಲ್ಲಿ ಅನುಸಂಧಾನ ಮಾಡಿಕೊಂಡಿದ್ದೇನು ಅಂತಂದರೆ, ಅವಳಂತಾಳೆ ಬೇರೆ ಎಲ್ಲ ವರಗಳನ್ನು ಕೂಡ ಬೇಡ ಅಂತ ಹೇಳಿದ್ರಂತೆ, ವೈದಿಕ ಬ್ರಾಹ್ಮಣನೇ ಬೇಕು ಅಂತ ಹೇಳಿದ್ಲು. ಅವಳ ಅಭಿಪ್ರಾಯ ಏನಿತ್ತು ಅಂತಂದರೆ, ಅವಳು ಹೇಳ್ತಾಳೆ, ವೈದಿಕ ಬ್ರಾಹ್ಮಣನನ್ನು ಮದುವೆ ಮಾಡಿಕೊಂಡೆ ಅಂತ ಆದರೆ ಪ್ರತಿನಿತ್ಯವೂ ಕೂಡ ಭಗವಂತನ ವಿಚಿತ್ರವಾದಂತಹ ಕಥೆಗಳನ್ನು ಹೇಳುತ್ತಾರೆ. ಆ ಕಥೆಗಳನ್ನು ಕೇಳಬೇಕು. ಉಳಿದಂಥ ಬದುಕೆಲ್ಲ ಏನಿದೆ ಅಲ್ಲ, ಅದೆಲ್ಲ ಸಾಮಾನ್ಯವಾದ ಬದುಕು. ನಿಜವಾದ ಜೀವನಕ್ಕೆ ಅರ್ಥವನ್ನು ಕೊಡುವಂಥ ಬದುಕು ಅಂತಂದರೆ ಭಾಗವತಾದಿ ಪುರಾಣಗಳನ್ನು ಅವರ ಬಾಯಲ್ಲಿ ಶ್ರವಣ ಮಾಡೋದು, ನಿರಂತರವಾಗಿ ಭಗವಂತನ ಗುಣಗಾನಗಳನ್ನು ಕೇಳೋದು. ಇದಕ್ಕಿಂತ ಯೋಗ ಇನ್ನೇನಿದೆ? ಅದರಿಂದ ಉಳಿದದ್ದೆಲ್ಲವೂ ಕೂಡ ಏನಾಗಿರುತ್ತದೆ ಅಂದರೆ, ಒಂದು ಸಾಫ್ಟ್ವೇರು ಅಂತಂದ್ರೂ ಕೂಡ ಕಾಪಿ ಪೇಸ್ಟೇ ಇರ್ತದೆ ಅಷ್ಟೇ, ಇನ್ನೇನು ಜಾಸ್ತಿ ಇರೋದಿಲ್ಲ. ಹಾಗಾಗಿ ಅದೆಲ್ಲವೂ ಕೂಡ ಹಾಗೆ. ಆದರೆ ಇದು ಹಾಗಲ್ಲ, ಇದು ಕಾಪಿ ಪೇಸ್ಟ್ ಆಗಲ್ಲ ಇದು. ಯಾಕೆಂದರೆ ನೀವು ಎಷ್ಟು ಸರ್ತಿ ಭಾಗವತವನ್ನು ಕೇಳಿದರೂ ಕೂಡ ಮತ್ಯಾರೋ ಹೇಳ್ತಿದ್ದಾರೆ ಅಂದರೆ ಒಂದೆರಡು ಹೊಸ ವಿಷಯಗಳನ್ನು ಕೇಳಿರ್ತೀವಂತ ನಾವು. ಹಾಗೆ ಅದು ಭಾಗವತದಲ್ಲೇ ಇರುವಂಥ ಒಂದು ವೈಶಿಷ್ಟ್ಯ. ಆದ್ದರಿಂದ ಭಾಗವತವನ್ನು ಹೇಳುವಂಥ ವೈದಿಕ ಬ್ರಾಹ್ಮಣ ಬೇಕು ಅಂತ ಈ ಉದ್ದೇಶದಿಂದ ಮದುವೆ ಮಾಡಿಕೊಂಡು ನಿರಂತರವಾಗಿ ಪತಿ ಸೇವೆಯಲ್ಲೇನೆ ಆಸಕ್ತಳಾದ್ಲಂತೆ. ಭಾರೀ ಪತಿ ಸೇವೆಯನ್ನು ಮಾಡಿದ್ಲಂತೆ. ಕಾಮಸ್ಸ ಭೂಯಾನ್ ನರದೇವತೆ ಸ್ಯಾಹ ಪುತ್ರ್ಯಾ ಸಮಾಮ್ನಾಯ ವಿದೌ ಪ್ರತೀತಃ ಕಯೇವತೆ ತನಯಾಂ ನಾದ್ರಿಯೇತ ಸ್ವಯೈವ ಕಾಂತ್ಯಾ ಕ್ಷಿಪತಿಮಿವ ಶ್ರಿಯಂ. ಆಮೇಲೆ ಇವಳಿಗೆ ಸೇವೆಯನ್ನು ಮಾಡೋದನ್ನು ನೋಡಿ ಭಾಳ ಸೇವೆ ಮಾಡಿದ್ಲಲ್ಲ, ಆ ಸೇವೆಗೆ ಮೆಚ್ಚಿದಂತಹ ಕರ್ದಮರು ಏನು ಮಾಡಿದ್ರಂತೆ, ಭಾರೀ ಸೇವೆ ಮಾಡುತ್ತಿದ್ದಾಳೆ ಇವಳು ಅಂತ ತಿಳ್ಕೊಂಡು ಅವಳಿಗೆ ಆನಂದವನ್ನು ಕೊಡಬೇಕು ಅಂತ ಒಂದು ಸರೋವರದಲ್ಲಿ ಅವಳನ್ನು ಕರ್ಕೊಂಡು ಹೋಗಿ, ದೇವಹೂತಿಯನ್ನು ಕರ್ಕೊಂಡು ಹೋಗಿ ಮುಳುಗು ಹಾಕಿದ್ರಂತ. ಒಂದು ಸರ್ತಿ ಮುಳುಗು ಹಾಕಿ ಮೇಲೆ ಹೇಳುತ್ತಾರೆ, ಕರ್ದಮರಂತೆ ಕಾಣ್ತಿಲ್ಲ, ಒಳ್ಳೆ ತರುಣನಾಗಿ ಕಾಣ್ತಿದ್ದಾರಂತೆ, ಯುವಕನಾಗಿ ಬಿಟ್ಟಿದ್ದಾರೆ. ಆ ಯುವಕರಾಗಿದ್ದಾರೆ. ಆ ಯುವಕನನ್ನು ನೋಡಿ ಇವಳು ಇನ್ನೂ ತಾರುಣ್ಯ ಅನ್ನೋದು ಇವಳಲ್ಲಿ ಬಂದಿದೆ ಅಂತೆ. ಅದಕ್ಕೆ ನೀನು ಮಾಡಿದ ಸೇವೆಗೆ ನಿನಗೆ ಸುಮ್ಮನೆ ಅಲ್ಲ, ಅನೇಕ ಅನುಗ್ರಹಗಳನ್ನು ಮಾಡಬೇಕು ಅಂತ ಹೇಳಿ ಏನು ಮಾಡಿದ್ನಂತೆ, ಕರ್ದಮ ಪ್ರಜಾಪತಿಗಳೇನು ಮಾಡಿದ್ರಂತೆ, 9 ರೂಪಗಳನ್ನು ಪಡ್ಕೊಂಡ್ರಂತೆ. 9 ರೂಪಗಳನ್ನು, ಅವಳಿಗೂ 9 ರೂಪ ಕೊಟ್ಟರು. 9 ರೂಪಗಳಿಂದಾಗಿ ಎಲ್ಲ ಮೇಲ್ಗಡೆ ಒಂದೊಂದು ಅಂತರಿಕ್ಷದಲ್ಲಿ ವಿಮಾನಗಳನ್ನು ಮಾಡಿಕೊಂಡು ವಿಹಾರಗಳನ್ನು ಮಾಡಿದ್ರಂತೆ. ಚೆನ್ನಾಗಿ ಸ್ವಚ್ಛಂದವಾಗಿ ವಿಹಾರ ಮಾಡಿದ್ರಂತೆ. 9 ರೂಪಗಳಿಂದಾಗಿ ಅವರೆಲ್ಲ ಚೆನ್ನಾಗಿ ವಿಹಾರವನ್ನು ಮಾಡಿಕೊಂಡು ಸಂಸಾರವನ್ನು ಮಾಡಿದ್ರಿಂದಾಗಿ ಆಗ ಏನಾಯಿತಂತೆ, ಅವರಿಗೆ 9 ಜನ ಮಕ್ಕಳು ಹುಟ್ಟಿದ್ರಂತೆ. 9 ರೂಪದಿಂದ ವಿಹಾರ ಮಾಡಿದ್ದಕ್ಕೆ 9 ಜನ ಮಕ್ಕಳು ಹುಟ್ಟಿದರು. ಹೀಗೆ 9 ಜನ ಮಕ್ಕಳು ಹುಟ್ಟಿದಾಗ ಎಲ್ಲ ಹುಟ್ಟಿದವರೆಲ್ಲರೂ ಕೂಡ ಹೆಣ್ಣು ಮಕ್ಕಳಂತೆ. ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳೆಲ್ಲ ಹುಟ್ಟಿದರು. ಹುಟ್ಟಿ ಆದ ನಂತರ ಆಮೇಲೆ ಕರ್ದಮ ಪ್ರಜಾಪತಿಗಳು ಇವರು ಇಬ್ಬರು ಇರಬೇಕಾದ್ರೆ, ಹೆಣ್ಣು ಮಕ್ಕಳೆಲ್ಲ ಇರಬೇಕಾದ್ರೆ, ಆ ಹೆಣ್ಣು ಮಕ್ಕಳ ಕಥೆಯನ್ನು ಮುಂದೆ 4ನೇ ಸ್ಕಂದದ ಆರಂಭದಲ್ಲಿ ಹೇಳ್ತಾರೆ. ಯಾರ್ಯಾರನ್ನ ವಿವಾಹ ಮಾಡಿಕೊಂಡಿದ್ದಾರೆ,
ಹೇಗೆ ಒಬ್ಬೊಬ್ಬರು ಕೂಡ ಸಂಸಾರ ಮಾಡಿದ್ದಾರೆ, ಅವರಲ್ಲಿ ಹುಟ್ಟಿದಂಥವ್ರು ಯಾರು, ಆ ಕಥೆಗೂ ಒಂದೊಂದು ಅರ್ಥ ಇದೆ. ಈ ರೀತಿಯಲ್ಲಿ ಇದನ್ನೆಲ್ಲ ಹೇಳ್ತಾರೆ. ಆಮೇಲೆ ಏನಾಯ್ತಂತೆ, ಇಷ್ಟು 9 ಜನ ಮಕ್ಕಳು ಹುಟ್ಟಿದ ನಂತರ ಈ ಕರ್ದಮ ಪ್ರಜಾಪತಿಗಳೇನು ಮಾಡಿದರು, ಸಾಕಿನ ನಾನು ಮಾಡಿದ ಸಂಸಾರ ಅಂತ ಅನ್ನಿಸಿ ಕರ್ದಮ ಪ್ರಜಾಪತಿಗಳು ನಾನು ಹೊರಡುತ್ತೇನೆ ಅಂತ ಹೇಳಿದ್ರಂತೆ. ನಾನು ಹೊರಡುತ್ತೇನೆ, ಸಾಕು ಈ ಸಂಸಾರ ಅಂತ ಹೇಳಿ ನಾನು ಹೊರಡುತ್ತೇನೆ ಅಂತ ಅನ್ನುವಾಗ ದೇವಹೂತಿ ಆವಾಗ ಏನು ಮಾಡ್ತಾಳೆ ಅಂದರೆ, ಗಂಡನ ಪಾದವನ್ನು ಹಿಡ್ಕೊಂಡು ಕೇಳುತ್ತಾಳೆ, ಸ್ವಾಮಿ ನಿಮ್ಮನ್ನು ನಾನು ಮದುವೆ ಮಾಡಿಕೊಂಡದ್ದೇನೆ ನಿಮ್ಮಿಂದ ತತ್ವಜ್ಞಾನವನ್ನು ಪಡೀಬೇಕು ಅಂತ. ಆದರೆ ತತ್ವಜ್ಞಾನದ ಬದಲಾಗಿ ಬರೀ ಮಕ್ಕಳನ್ನು ಪಡೆದಿದ್ದೇನೆ, ನನಗೆ ತತ್ವಜ್ಞಾನ ಉಪದೇಶ ಮಾಡದೇನೆ, ನೀವು ಹೋಗಬೇಡಿ. ನನ್ನ ಜನ್ಮ ಸಾರ್ಥಕ ಆಗಬೇಕು ಅಂತಾದರೆ ನಿರಂತರ ನೀವು ನನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡಬೇಕು, ಅದನ್ನು ನೀವು ಮಾಡಿ, ನಿಮ್ಮಿಂದ ನಾನು ಪಡ್ಕೊಳ್ಬೇಕು, ದಯವಿಟ್ಟು ಹೋಗಬೇಡಿ ನೀವು ಅಂತ ಕೇಳಿದಂತೆ. ಕೇಳಬೇಕಾದ್ರೆ ಆ ಸಂದರ್ಭದಲ್ಲಿ ಆ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡ, ಇನ್ನು ಕೆಲವೇ ದಿವಸದಲ್ಲಾಗಬೇಕಾದ್ರೆ ನಿನಗೆ ಇನ್ನೊಂದು ಗಂಡು ಸಂತಾನ ಆಗತ್ತೆ ಅಂತಂದ್ರು ಅವರು. ಗಂಡು ಸಂತಾನ, ನೀನೀಗ ಗರ್ಭಿಣಿ ಇದ್ದೀ ಅಂತ ಹೇಳಿದರು. ಗರ್ಭಿಣಿ ಇದ್ದೀ, ಇನ್ನು ಕೆಲವೇ ದಿವಸಕ್ಕೆ ನಿನ್ನಲ್ಲಿ ಇನ್ನೊಂದು ಗಂಡು ಸಂತಾನ ಆಗತ್ತೆ. ಆ ಗಂಡು ಸಂತಾನ ಆದಾಗ ಆ ಗಂಡು ಏನಿದೆ ಅಲ್ವಾ, ಅದು ಸಾಮಾನ್ಯವಾದ ವ್ಯಕ್ತಿ ಆಗಿರೋದಿಲ್ಲ. ಸಾಕ್ಷಾತ್ ಭಗವಂತನೇ ಅವತಾರ ಮಾಡುತ್ತಿದ್ದಾನೆ. ಅವನು ಬೇರೆ ಯಾರು ಅಲ್ಲ, ಕಪಿಲ ನಾಮಕನಾದ ಪರಮಾತ್ಮ ಅವತಾರ ಮಾಡುತ್ತಾನೆ ನಿನ್ನಲ್ಲಿ. ಅವನೇ ನಿನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡುತ್ತಾನೆ, ನಿನ್ನನ್ನು ಮೋಕ್ಷದ ಮಾರ್ಗಕ್ಕೆ ಕಳಿಸಿಕೊಡುತ್ತಾನೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದರು. ಹೀಗೆ ಹೇಳಿ ಅವರಿಗೆ ಕೆಲವು ದಿವಸ ಕಳೀಲಿ ಅಂತ ಹೇಳಿದ್ರಂತೆ. ತತ್ಕರ್ದಮಮಾಶ್ರಮ ಪದಂ ಸರಸ್ವತ್ಯಾ ಪರಿಪ್ಲುತಂ ಸ್ವಯಂಭೂ ಸಾಕಂ ಋಷಿಭಿ ಮರೀಚ್ಯಾದಿಭಿರಭ್ಯಗಾತ್. ಇಷ್ಟನ್ನು ಹೇಳಿ ಅವರು ಕರ್ದಮರ ಆಶ್ರಮಕ್ಕೆ ಮರೀಚಿ ಮೊದಲಾದಂಥ ಮುನಿಗಳಿಂದಾಗಿ ಬ್ರಹ್ಮದೇವರು ಬರ್ತಾರಲ್ಲಿಗೆ. ಈ ಗರ್ಭಿಣಿಯಾಗಿದ್ದಾಗ ಈ ಮರೀಚಿ ಮೊದಲಾದವರ ಜೊತೆಗೆ ಬ್ರಹ್ಮಾದಿ ದೇವತೆಗಳು ಬಂದು ಗರ್ಭದಲ್ಲಿ ಇರುವಂತಹ ಏನು ಪರಮಾತ್ಮ ಇದ್ದಾನೆ ಅವನನ್ನು ಸ್ತೋತ್ರ ಮಾಡ್ತಾರೆ. ಗರ್ಭಸ್ತುತಿ ಅಂತ. ಸಾಮಾನ್ಯವಾಗಿ ಗರ್ಭಸ್ತುತಿ ಬಹಳ ಕಡಿಮೆ ಬಂದಿರೋದು. ಅದರಲ್ಲಿ ಒಂದು ಇಲ್ಲಿ ಕಪಿಲನಾಮಕ ಪರಮಾತ್ಮ, ಇನ್ನೊಂದು ಕೃಷ್ಣ ಭಗವಂತ ಅವತಾರ ಮಾಡುವ ಕೃಷ್ಣಾವತಾರದಲ್ಲೂ ಕೂಡ ದೇವಕಿ ಗರ್ಭ ಪ್ರವೇಶ ಮಾಡಿದಾಗಲೂ ಕೂಡ ಒಂದು ಗರ್ಭಸ್ತುತಿ ಅಂತ ಮಾಡುತ್ತಾರೆ. ಹೀಗೆ ಗರ್ಭಸ್ತುತಿಯನ್ನು ಮಾಡಿದ್ರಂತೆ. ಭಗವಂತಂ ಪರಂ ಬ್ರಹ್ಮ ಸತ್ವೇನಾಂಶೇನ ಶತ್ರುಹನ್ ತತ್ವಸಂಖ್ಯಾನ ವಿಜ್ಞಪ್ತೈ ಜಾತಂ ವಿದ್ವಾನಜಸ್ವರಾಟ್. ಶತ್ರು ಸಂಹಾರವನ್ನು ಮಾಡತಕ್ಕಂಥವನು, ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಲಿಕ್ಕೋಸ್ಕರ ಅಂತ ಬರುವಂಥವನು ಭಗವಂತ ಅಂತ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡುತ್ತಾನಂತೆ. ಆ ಸಾಂಖ್ಯಶಾಸ್ತ್ರ ಅಂದರೆ, ಸಾಂಖ್ಯ ಅಂತಂದರೆ ತತ್ವಜ್ಞಾನ ಅಂತ ಅರ್ಥ. ತತ್ವಜ್ಞಾನವನ್ನು ಬೋಧನೆ ಮಾಡಲಿಕ್ಕೋಸ್ಕರವಾಗಿ ಬರ್ತಾನೆ ಪರಮಾತ್ಮ. ಕಪಿಲನಾಗಿ ಅವತಾರವನ್ನು ಮಾಡುತ್ತಾ ಇದ್ದಾನೆ ಪರಮಾತ್ಮ. ಅಂಥವನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಸಭಾಜಯನ್ ವಿಶುದ್ಧೇನ ಚೇತಸಾ ಚಚ್ಚಿಕೀರ್ಷಿತಂ ಪ್ರಹೃಷ್ಯಮಾಣೈರಸುಭಿ ಕರ್ದಮಂ ಛೇದಮಭ್ಯದಾತ್. ಈ ಕರ್ದಮರ ಮಗನಾಗಿ ಅವತಾರ ಮಾಡುತ್ತಾ ಇರುವಂಥ ಈ ಭಗವಂತ ಸಾಮಾನ್ಯ ವ್ಯಕ್ತಿಯಲ್ಲ, ಇವನು ಸಾಕ್ಷಾತ್ ಭಗವಂತ ಇವನು ಅಂತ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಇನ್ನು ಸುಮಾರು ಸ್ತೋತ್ರಗಳನ್ನು ಮಾಡುತ್ತಾರೆ. ಹೀಗೆಲ್ಲ ಸ್ತೋತ್ರವನ್ನು ಮಾಡಿ ಪರಮಾತ್ಮನನ್ನು ಕೊಂಡಾಡುತ್ತಾರೆ. ಆಮೇಲೆ ಏನಾಯ್ತಂತೆ, ಕೆಲವರನ್ನೆಲ್ಲ ಅಷ್ಟರಲ್ಲಿ ಕೆಲವು ಇವಳಿಗೊಂದು ಜವಾಬ್ದಾರಿ ಇದೆಯಲ್ಲ, ಮೋಕ್ಷಕ್ಕೆ ಹೋಗಬೇಕಾದ್ರೆ ಮಕ್ಕಳಿದ್ದಾರೆ, ಆ ಮಕ್ಕಳನ್ನೆಲ್ಲರನ್ನೂ ಕೂಡ ಮದುವೆ ಮಾಡಬೇಕು. ಅದಕ್ಕೆ ಮದುವೆ ಮಾಡಬೇಕು ಅಂತ ಹೇಳಿಕೊಂಡು ಒಂದಷ್ಟು ಜನರಿಗೆ ಮದುವೆ ಮಾಡಿಕೊಟ್ರು. ಅವರ ಮದುವೆಯ ಮಕ್ಕಳು ಯಾರು ಅದರದೆಲ್ಲ ವಿವರ ಮುಂದೆ ಇದೆ. ಆದರೆ ಯಾರ್ಯಾರಿಗೆ ಕೊಟ್ಟರು ಅಂತ ಅಷ್ಟೇ ಬರ್ತದೆ. ಮರೀಚಯೇ ಕಲಾಂ ಪ್ರಾದಾತ್ ಅನಸೂಯಾಮಥಾತ್ರಯೇ ಶ್ರದ್ಧಾಮಂಗಿರಸೇ ಯಚ್ಚತ್ ಪುಲಸ್ತ್ಯಾಯ ಹವಿರ್ಭುಜಂ ಪುಲಹಾಯ ಗತಿಂ ಯುಕ್ತಾಂ ಕ್ರತವೇ ಚಕ್ರಿಯಾಂ ಸತೀಂ ಖ್ಯಾತಿಂಚ ಭೃಗವೇ ಯಚ್ಚತ್ ವಸಿಷ್ಠಾಯಾಮ್ಯಪರುಂಧತೀಂ ಅಥರ್ವಣೆ ಅದದಾಚ್ಛಾಂತಿಂ ಯಯಾ ಯಜ್ಞೋ ವಿತನ್ಯತೆ ವಿಪ್ರಋಷಭಾನ್ ಕೃತೋದ್ವಾಹಾನ್ ಸದಾರಾನ್ ಸಮಲಾಳಯತ್. ಇಷ್ಟೆಲ್ಲ ಕನ್ಯಾದಾನ ಮಾಡಿದ್ರಂತೆ. ಯಾರ್ಯಾರು ಅಂತ ಹೇಳಿದರೆ, 9 ಜನ ಹೆಣ್ಣು ಮಕ್ಕಳು. 9 ಜನ ಹೆಣ್ಣು ಮಕ್ಕಳಲ್ಲಿ ಮೊದಲನೇ ಹೆಣ್ಣು ಮಗು ಏನು ಅಂದರೆ ಕಲಾದೇವಿ ಅಂತ ಹೆಸರಂತೆ. ಮೊದಲನೇ ಅವಳಿಗೆ ಆ ಕಲಾದೇವಿಯನ್ನು ಮರೀಚಿ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡಿದ್ರು. ಎರಡನೇ ಹೆಣ್ಣು ಮಗಳ ಹೆಸರು ಏನು ಅಂತೆ, ಅನಸೂಯ ಅಂತ ಹೆಸರಂತೆ ಅವಳದ್ದು. ಆ ಅನಸೂಯಾದೇವಿಯನ್ನು ಅತ್ರಿಗಳಿಗೆ ಕೊಟ್ಟು ವಿವಾಹ ಮಾಡಿದ್ರಂತೆ. ಆಮೇಲೆ ಮೂರನೇ ಅವಳು ಶ್ರದ್ಧಾದೇವಿ ಅಂತ, ಅಂಗಿರಸ ಅಂತ, ಅಂಗಿರಸ ಗೋತ್ರದವರು ಅಂತ ಹೇಳ್ತಾರಲ್ಲ, ಅಂಗಿರಸ ಅಂತ ಋಷಿಗಳಿಗೆ ಅವರಿಗೆ ಕೊಟ್ಟು ಮದುವೆ ಮಾಡಿದ್ರಂತೆ. 4ನೇ ಅವಳು ಹವಿರ್ಭುಕು ಅಂತ ಹೆಸರಂತೆ ಅವಳದ್ದು. ಆ ಹವಿರ್ಭುಕ್ಕನ್ನು ಪುಲಸ್ತ್ಯನಿಗೆ ಕೊಟ್ಟು ವಿವಾಹ ಮಾಡಿದ್ರಂತೆ.
ಆಮೇಲೆ 5ನೇಯವಳು ಗತಿ ಅಂತ ಹೆಸರು. ಆ ಗತಿಯನ್ನು ಪುಲಹನಿಗೆ ಕೊಟ್ಟು ವಿವಾಹ ಮಾಡಿದ್ರಂತೆ. ಇನ್ನು ಕ್ರಿಯಾದೇವಿ ಅಂತ 6ನೇಯವಳು, ಅವಳು ಕ್ರತುವಿಗೆ ಕೊಟ್ಟು ವಿವಾಹ ಮಾಡಿದ್ರಂತೆ. ಮತ್ತೊಬ್ಬರು ಖ್ಯಾತಿದೇವಿ ಅಂತಿದ್ಲು, ಖ್ಯಾತಿದೇವಿಯನ್ನು ಭೃಗು ಮಹರ್ಷಿಗಳಿಗೆ ಕೊಟ್ಟು ಮಾಡಿದ್ರಂತೆ 7ನೇಯವಳು. ಇನ್ನು ಇವರು ವಸಿಷ್ಠರು ಅಂತಿದ್ರು, ಅವರಿಗೆ ಅರುಂಧತಿ ದೇವಿ ಅಂತ 8ನೇಯವಳು, ಇವಳು ಅರುಂಧತಿ ದೇವಿ, ಅವಳನ್ನು ಕೊಟ್ಟು ವಿವಾಹ ಮಾಡಿದ್ರಂತೆ. ಆ ಅರುಂಧತಿ ದೇವಿ ಏನಿದ್ದಾಳಲ್ಲ, ವಸಿಷ್ಠರು ಮತ್ತು ಅರುಂಧತಿ ಇದ್ದಾರಲ್ಲ, ಇಬ್ಬರದ್ದು ಕೂಡ ಅದ್ಭುತವಾದಂಥ ದಾಂಪತ್ಯ ಅಂತ. ಎಂಥ ದಾಂಪತ್ಯ ಅಂತ ಹೇಳಿದರೆ, ಗಂಡ ಬೇಸರದಲ್ಲಿದ್ದರೂ ಕೂಡ ಗಂಡನನ್ನು ನೀವು ಬೇಸರ ಮಾಡಿಕೊಳ್ಬೇಡಿ, ನಿಮ್ಮ ಜೊತೆಗೆ ನಾನಿದ್ದೇನೆ ಅಂತ ಯಾವಾಗಲೂ ಕೂಡ ಅರುಂಧತಿ ದೇವಿ. ಯಾಕೆಂದರೆ ವಸಿಷ್ಠರಿಗೆ ಜೀವನದಲ್ಲಿ ಎಂಥ ದುಃಖ ಬಂದಿತ್ತು, 100 ಜನ ಮಕ್ಕಳು ಸತ್ತು ಹೋದ್ರು ಅವರಿಗೆ. ಅಷ್ಟು ಜನ ಸತ್ತಾಗಲೂ ಕೂಡ ಬೇಜಾರು ಮಾಡ್ಕೋಬೇಡಿ, ನಾನಿದ್ದೇನೆ ನಿಮ್ಮ ಜೊತೆಗೆ ಅಂತ, ನನ್ನನ್ನೇ ಮಗು ಅಂತ ತಿಳ್ಕೊಳ್ರಿ ನೀವು ಅಂತ. ಹಾಗೆ ಅಂದರೆ ಗಂಡನನ್ನು ಇಷ್ಟು ಸಮಾಧಾನದಿಂದ ನೋಡ್ಕೊಳ್ತಿದ್ಲಂತೆ. ಅನ್ಯೋನ್ಯವಾದ ದಾಂಪತ್ಯ ಅಂತ ಅವರಿಬ್ಬರದ್ದು ಕೂಡ. ಹಾಗಾಗಿ ಇಂಥ ಅನ್ಯೋನ್ಯವಾದಂಥ ಏನು ದಾಂಪತ್ಯ ಇದೆ ಅಲ್ವಾ, ಆ ಅನ್ಯೋನ್ಯವಾದಂಥ ದಾಂಪತ್ಯ ಇರೋದ್ರಿಂದಾಗಿ ಈ ವಿವಾಹ ಆದಾಗ ಅವರನ್ನು ತೋರಿಸ್ತಾರೆ. ಅರುಂಧತಿ ನಕ್ಷತ್ರ ನೋಡಿ ಅಂತ ಹೇಳುತ್ತಾರೆ. ಅಂದರೆ ಅವರಿಬ್ಬರದ್ದು ಕೂಡ ಸಾಯಂಕಾಲದ ಹೊತ್ತಲ್ಲಿ ಕಾಣಿಸೋದು. ಅರುಂಧತಿ ಎನ್ನುವಂಥ ನಕ್ಷತ್ರ ಅದು ಸಾಯಂಕಾಲದ ಹೊತ್ತಲ್ಲಿ ಕಾಣಿಸುತ್ತೆ. ಅದು ನೀವು ಸರಿಯಾಗಿ ನೋಡಬೇಕು ಅದನ್ನು. ಒಂದು ಕಾಲ ನೋಡಿದಾಗ ಅದು ಮುಹೂರ್ತ ಇರುತ್ತೆ, ಗೋಧೂಳಿ ಲಗ್ನ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಮದುವೆ ಆಗಿತ್ತು ಅಂದರೆ ಬೆಳಿಗ್ಗೆ ಮುಹೂರ್ತಗಳು ಇರ್ತಾ ಇರಲಿಲ್ಲ, ಗೋಧೂಳಿ ಲಗ್ನದಲ್ಲೇ ವಿವಾಹಗಳೆಲ್ಲವೂ ಕೂಡ ನಡೀತಾ ಇದ್ದದ್ದು. ಈಗೆಲ್ಲ ಏನು ಅಷ್ಟೊತ್ತು ಉಪವಾಸ ಇರಬೇಕು ಮಾಡಬೇಕು, ಕೆಲವರೆಲ್ಲ ಅದು ಕಷ್ಟ ಆಗ್ತದೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಮುಗಿಸ್ಕೊಂಡ್ಬಿಡ್ತಾರೆ ಎಲ್ಲ ಹಾಗೆ. ಆದರೆ ನಿಜವಾಗಲೂ ಕೂಡ ಆ ಹೊತ್ತಿನಲ್ಲಿ ವಿವಾಹ ಆದಾಗ ಆಗ ಗಂಡನಾದವನು ಹೋಗಿ ತೋರಿಸ್ತಾನೆ, ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾನೆ. ನೋಡು, ಆ ಅರುಂಧತಿ ಇದ್ದಾಳಲ್ಲ, ವಸಿಷ್ಠರ ಜೊತೆಗೆ ಹೇಗಿದ್ಲು ಹಾಗೆ ನಾವಿಬ್ಬರೂ ಕೂಡ ಇರೋಣ ಅಂತ ಅನುಸಂಧಾನ ಆಗೋದು. ಆ ರೀತಿಯಲ್ಲಿ ಮಾಡೋದು. ಅಂಥ ಅರುಂಧತಿಯನ್ನು ವಸಿಷ್ಠರಿಗೆ ಕೊಟ್ಟು ವಿವಾಹ ಮಾಡಿದ್ಲು 8ನೇಯವಳು. 9ನೇಯವಳು ಶಾಂತಿದೇವಿ ಅಂತ, ಅವಳನ್ನು ಅಥರ್ವ ಅನ್ನುವಂಥ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಹೀಗೆ ಇಷ್ಟು ಜನರಿಗೂ ಕೂಡ ಕೊಟ್ಟು ವಿವಾಹವನ್ನು ಮಾಡಿದ ನಂತರ ಆಮೇಲೆ ಇವರು ವಿವಾಹಗಳೆಲ್ಲ ಆದ ಮೇಲೆ ಸಚಾವತೀರ್ಣಂ ತ್ರಿಯುಗಂ ಆಜ್ಞಾಯ ವಿಬುಧರ್ಷಭಂ ವಿವಿಕ್ತ ಉಪಸಂಗಮ್ಯ ಪ್ರಣಮ್ಯ ಸಮಭಾಷತ. ಆಮೇಲೆ ಏನಾಯ್ತಂತೆ, ಇನ್ನು ಅವತೀರ್ಣಂ ತ್ರಿಯುಗಂ, 3 ಯುಗದಲ್ಲಿ ಮಾತ್ರ ಅವತಾರ ಮಾಡತಕ್ಕಂಥ ಏನು ಪರಮಾತ್ಮ ಇದ್ದಾನೆ, ಅವನು ಸಾಕ್ಷಾತ್ ಕಪಿಲನಾಮಕನಾಗಿ ಭಗವಂತ ಅವತಾರವನ್ನು ಮಾಡಿದ. ಹೀಗೆ ಭಗವಂತ ಅವತಾರವನ್ನು ಮಾಡಿದ ಕೂಡಲೇ ಅವತಾರದ ದಿವಸವೇ ಉಪನಯನ ಮಾಡಿಕೊಂಡೇ ಬಂದ್ಬಿಟ್ಟಿದ್ದಂತ ಒಂದು ದೇವರು. ಪರಂ ಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯಾನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ. ಈ ಕಪಿಲನಾಮಕ ಪರಮಾತ್ಮನನ್ನು ನೋಡಿ ದೇವಾನುದೇವತೆಗಳೆಲ್ಲರೂ ಕೂಡ ಸ್ತೋತ್ರ ಮಾಡಿದರು. ಕರ್ದಮ ಪ್ರಜಾಪತಿಗಳು ಕೂಡ ಸ್ತೋತ್ರ ಮಾಡಿದ್ರಂತೆ. ಇಷ್ಟೆಲ್ಲ ಸ್ತೋತ್ರ ಮಾಡಿದಾಗ ಆ ಭಗವಂತನನ್ನು ನೋಡ್ತಾ ಇದ್ದಾಗಲೇ ಕರ್ದಮ ಪ್ರಜಾಪತಿಗಳಿಗೆ ಪರಮಾತ್ಮ ಹೇಳಿದ್ನಂತೆ, ನೀವಿನ್ನು ಕಾಡಿಗೆ ಹೋಗ್ರಿ ಅನ್ನಂತೆ. ಕರ್ದಮರಿ, ನೀವು ಹೋಗ್ರಿ ಅಪ್ಪ, ನೀವು ಕಾಡಿಗೆ ಹೋಗಿಬಿಡ್ರಿ, ಕಾಡಿಗೆ ಇಲ್ಲಿ ಇರಬೇಡ್ರಿ, ನಿಮ್ಮ ಕೆಲಸ ಅದೇ ಅಂತಂದು. ಇಲ್ಲ, ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಈ ವ್ಯಾಮೋಹವೇ ಬೇಡ ಅಂದಿದ್ದು, ಹೋಗ್ರಿ ನೀವು ಅಂತಂದಂತೆ ಪರಮಾತ್ಮ. ಹೋಗ್ರಿ ಅಂತ ಅವರನ್ನು ಕಾಡಿಗೆ ಕಳಿಸಿಕೊಡ್ತಾನೆ ಪರಮಾತ್ಮ. ಆಗ ಅವರನ್ನು ಕಾಡಿಗೆ ಕಳಿಸಿಕೊಟ್ಟ ನಂತರ ಪರಮಾತ್ಮ ಮುಂದೆ ಈ ಏನು ಆ ದೇವಹೂತಿ ಇದ್ದಾಳೆ, ಆ ದೇವಹೂತಿಗೆ ತತ್ವಜ್ಞಾನದ ಉಪದೇಶವನ್ನು ಮಾಡುತ್ತಾನೆ ಪರಮಾತ್ಮ. ಅದ್ಭುತವಾದಂಥ ರಸದೌತಣ ಇದು. ಇನ್ನು ಕಪಿಲನಾಮಕ ಪರಮಾತ್ಮ ಉಪದೇಶ ಮಾಡುವಂಥ ಭಾಗ ಏನಿದೆ, ರಸವನ್ನು ಕೊಡ್ತಾನೆ ಪರಮಾತ್ಮ. ಎಂಥ ರಸ ಅಂತ ಅದನ್ನು ಕೇಳಿದಾಗಲೇ ಗೊತ್ತಾಗ್ತದೆ. ಹೇಗೆ ಇರಬೇಕು, ಏನು ಎಲ್ಲೆಲ್ಲಿ ಏನೇನು ಮಾಡಬೇಕು, ಇದನ್ನೆಲ್ಲ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾನೆ ಪರಮಾತ್ಮ. ಅದನ್ನೆಲ್ಲ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣ.